ಒಂದೇ ಮಾತು ಹೇಳ್ತೀನಿ ಅಣ್ಣ, ನಿಮ್ ಕೋಟಿ ಕೋಟಿ ಧನ್ಯವಾದಗಳಣ್ಣ. ಎಲ್ಲ ಕೃಷ್ಣನಿಗೆ ಅರ್ಪಣೆ ನಿಮ್ಮ ದೊಡ್ಡತನ. ಯಾಕೆ ತುಂಬಾನೇ ಯಾಕೆ ಯಾಕೆ ಆ ಭಾವ? ಕಲ್ತಿದ್ದೀರಣ್ಣ, ಆ ಭಾಳ ಕಲ್ತಿದೆ ಅಣ್ಣ ನಿಮ್ಮಿಂದ. ಮನಸ್ಸಾಗ್ರ ಆಗಿದೆಯಾ? ಹೌದಣ್ಣ. ಇರಲಿ. ಅಂದರೆ ನೋಡಿ, ನೀವು ಯಾವತ್ತೂ ಮಾತಾಡಿಲ್ಲ, ಆದರೆ ಬೇರೆಯವ್ರಿಗೆ ಹೇಳೋ ವಿಚಾರಗಳು ಅಥವಾ ಆ ಕಥೆಗಳನ್ನು ಕೇಳಿನೇ ಒಂದಷ್ಟು ತಿಳುವಳಿಕೆ, ಒಂದಷ್ಟು ಹೌದಣ್ಣ. ತಪ್ಪನ್ನು ತಿದ್ದುಕೊಂಡಿರ್ಬೋದು, ಅಥವಾ ಮಾಡಬೇಕು ಅಂದುಕೊಂಡ ಕೆಲವು ತಪ್ಪುಗಳನ್ನು ಮಾಡೋದು ಬೇಡ ಅಂತ ನಿರ್ಧರಿಸಿರ್ಬೋದು, ಅಥವಾ ಇನ್ನೊಬ್ಬರಿಗೆ ನೋವು ಕೊಡೋದು ಬೇಡ ಅಂತ ನಿರ್ಧರಿಸಿರ್ಬೋದು, ಅಥವಾ ನಿಮಗೆ ಇನ್ನೊಬ್ಬರು ನೋವು ಕೊಡುತ್ತಿದ್ದಾಗಲೂ ಅದನ್ನು ಸಹನೆ ಮಾಡಿಕೊಂಡು ಬದುಕಿ ತೋರಿಸೋಣ ಅನ್ನೋ ಛಲ ಬಂದಿರ್ಬೋದು. ಹೀಗೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೊಂದು ಧೈರ್ಯ ಅಂತೂ ಸಿಕ್ಕಿರುತ್ತೆ ಅಂತ. ಹೌದಣ್ಣ, ಧೈರ್ಯ ಅಂತ ಸಿಕ್ಕದಣ್ಣ. ಇರ್ಲವ, ಇದೇ ಧೈರ್ಯವನ್ನು ಬದುಕಿನುದ್ದಕ್ಕೂ ಕಾಪಾಡ್ಕೊ. ಯಾಕಂದರೆ ಒಂದು ಗಳಿಗೆ ಬೆಂಬಲ, ಒಂದು ಗಳಿಗೆ ಸನ್ಮಾನ, ಇನ್ನೊಂದು ಗಳಿಗೆ ಅವಮಾನ. ಲೋಕದಲ್ಲಿ ಬದುಕಿರೋ ಯಾರಿಗೂ ತಪ್ಪಿದ್ದಲ್ಲ ಅಲ್ವಾ? ಹೌದಣ್ಣ. ಮೃಷ್ಟಾನ್ನ ಭೋಜನ ಸದಾಕಾಲ ಯಾರಿಗೂ ಸಿಕ್ಕಿದ್ದಿಲ್ಲ. ಒಂದು ಕಾಲ ಹಾಗೆ, ಒಂದು ಕಾಲ ದರಿದ್ರತನ, ಇನ್ನೊಂದು ಕಾಲ ಸಿರಿತನ, ಇನ್ನೊಂದು ಕಾಲ ಮಧ್ಯಮ. ಇದೆಲ್ಲ ನಡೀತಾ ಇರುತ್ತೆ. ಇರಲಿ, ಅದೆಲ್ಲವನ್ನು ಎದುರಿಸಿ, ಅಥವಾ ಒಂದು ಹಂತಕ್ಕೆ ಮನಸ್ಸು ಈಗ ಪ್ರಬುದ್ಧವಾಗಿದೆ, ಅಥವಾ ನಿಮ್ಮ ಯೋಚನಾ ಶಕ್ತಿ ಬದಲಾಗಿದೆ, ಏನು ಬಂದರೂ ಎದುರಿಸ್ತೀನಿ, ಅಥವಾ ನನಗಿಂತ ಕಷ್ಟದಲ್ಲಿರೋರು ತುಂಬ ಜನ ಇದ್ದಾರೆ, ಇಂಥದ್ದೇನೋ ಕಾರಣಗಳಿಂದ ಮನಸ್ಸು ಮೊದಲಿನಷ್ಟು ಪುಕ್ಕಲುತನ ಈಗಿಲ್ಲ. ಹೌದಣ್ಣ, ಹೌದು, ನಿಜ. ಇರಲಿ, ತೊಂದರೆ ಇಲ್ಲ. ಏನಾದರೂ ಹಂಚ್ಕೊಳೋದಿದೆಯಾ? ಹೌದಣ್ಣ, ಇದೆ ಅಣ್ಣ. ಹೇಳವ, ಏನಾಯ್ತು? ನಿಮ್ಮದಿಕ್ಕಿತ್ತಪ್ಪ ಎಲ್ಲ ಒಂದ್ ತಪ್ಪು ಮಾಡ್ಬಿಟ್ಟಿದೆ ಅಣ್ಣ ನಾನು. ಮುಕ್ತವಾಗಿ ಹಂಚ್ಕೊಳ್ಳುವ, ಧೈರ್ಯವಾಗಿ ಹಂಚ್ಕೊಳ್ಳೋ ತಾಯಿ. ಏನಾಯ್ತು? ಒಬ್ರು ಪರಿಚಯ ಆದ್ರಣ್ಣ. ಅಂದರೆ ಈಗ ನಿಮ್ಗೆ ಎಷ್ಟು ವರ್ಷ? ನನಗ 30 ವರ್ಷ ಅಣ್ಣ. 30 ವರ್ಷ. ಹೌದಣ್ಣ. ಅಂದರೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದ್ವೆ ಆಗಿ 13 ವರ್ಷ ಆಯ್ತಣ್ಣ. 18 ವರ್ಷಕ್ಕೆ ಮದ್ವೆ ಆಗ್ಯದ ಅಣ್ಣ. 18 ವರ್ಷಕ್ಕೆ? ಹೌದಣ್ಣ. ಎಷ್ಟು ಜನ ಮಕ್ಕಳು ನೀವು ಅಪ್ಪ ಅಮ್ಮನಿಗೆ? ನಾವು 4 ಮಂದಿ ಹೆಣ್ಮಕ್ಳು ಅಣ್ಣ, ಒಬ್ಬ ತಮ್ಮನ ಅಣ್ಣ. ನಾವು 4 ಮಂದಿ ಹೆಣ್ಮಕ್ಳು ಅಣ್ಣ, ಒಬ್ಬ ತಮ್ಮನ ಅಣ್ಣ. ಹೇಳ್ಕೊಂಬಾರವ. ನನಗಿಬ್ರು ಮಕ್ಕಳರಣ್ಣ. ಅಂದ್ರೆ ಅಪ್ಪ ಅಮ್ಮ ನೋಡಿ ಮದುವೆ ಮಾಡಿದ್ದ? ಹೌದಣ್ಣ. ಓಕೆ. ಹೇಳುವ. ಅದೇ ತಪ್ಪಾಗ್ಯದಣ್ಣ. ನನಗೆ ಅರ್ಥವಾಗಲ್ಲ, ಮೊದ್ಲಿಂದ ಹೇಳಬೇಕು ನೀನು. ಅದೇ ಅಣ್ಣ. ಹೌದಣ್ಣ, ತಪ್ಪ ಅಂದ್ರ ಮದುವೆ ನಿನಗೆ ಇಷ್ಟ ಇರ್ಲಿಲ್ವಾ? ನನಗ್ ಇಷ್ಟ ಅದಣ್ಣ ಮದ್ವಿ. ಏನೋ ಗೊತ್ತಿಲ್ದೆ ತಪ್ಪಾಗ್ಯದಣ್ಣ ಅಪ್ಪ. ಇಲ್ಲ ಅಲ್ಲವ್ವಾ, ನಾನು ಅಲ್ಲಿಂದ ಬರ್ತೀನಿ. ನಾನು ಇನ್ನೂ ಈ ವಿಚಾರಕ್ಕೆ ಬಂದೇ ಇಲ್ಲ. ಮದುವೆ ಮಾಡಿದ್ರಲ್ವಾ, ಮದುವೆ ನಿನಗೆ ಇಷ್ಟ ಇರ್ಲಿಲ್ವಾ? ಇಲ್ಲಣ್ಣ, ಅದ ಇಷ್ಟ ಇತ್ತಣ್ಣ. ಚೆನ್ನಾಗಿ ಬದುಕು ನಡೀತಾ ಇತ್ತು? ನಡೀತಾ ಇತ್ತಣ್ಣ. ಮತ್ತೆ ಇಲ್ಲೇನ್ ಮಾಡ್ಕೊಂಡೆ? ಇಲ್ಲಿ ಮಾಡ್ಕೊಂಡಿಲ್ಲಣ್ಣ, ಮದ್ವೆಕ್ಕಿಂತ ಪೈಲನೇ ಆಗ್ಯದಣ್ಣ ತಪ್ಪಾಗಿ. ಓಹೋ, ಮದುವೆಗಿಂತ ಮುಂಚೆ ಮಾಡ್ಕೊಂಡಿದ್ದ? ಹೌದಣ್ಣ. ಓಕೆ. ಅಲ್ಲಿ ನಮ್ದು ಊರಾಗೆ ಆಗ್ಯದಣ್ಣ ತಪ್ಪಾಗ್ಯದ. ಏನ್ ತಪ್ಪು? ಏನಂದ್ರ ಹಿಂಗೆ ಒಬ್ರು ಮನಿ ಬಾಜುಕಿನವ್ರು ಕೂಡ ಅವಾಗ ಏನ್ ಹೇಳ ತಿಳಿತಿಲ್ಲಣ್ಣ, ಏನೋ ಸಣ್ಣ ವಯಸ್ಸಿತ್ತು. ತಪ್ಪಾಯ್ತು. ತಪ್ಪಾಯ್ತು ಬಳಕ. ತಪ್ಪಾಯ್ತು ಅಂದ್ರೆ ಮದುವೆಗೆ ಮುಂಚೆ? ಹೌದಣ್ಣ. ಮತ್ತೆ ಮದುವೆ ಆಗೋನ್ಗೆ ಹೇಳಿರ್ಲಿಲ್ವ ಅದನ್ನ? ಅದು ಹೇಳಿಲ್ಲಣ್ಣ, ನನಗ ಇದೂನೇ ಇದ್ದಿಲ್ಲ ಅಣ್ಣ. ಅಂದ್ರೆ ಏನು, ಪ್ರೀತಿ ಅಂತಲೋ ಅಥವಾ ಮದುವೆ ಆಗ್ಬೇಕು ಅಂತಲೋ ಅಥವಾ ಸುಮ್ಮನೆ ಏನೋ ಹಾಗೆ ನಡೆದೋಯ್ತು ಅಂತಲೋ? ಅದು ಸುಮ್ನೆ ಏನೋ ಆಗ್ಬೇಕಣ್ಣ. ಅಂದ್ರೆ ಆತ ಮದುವೆ ಆಗ್ತೀನಿ ಅಂತ ಹೇಳಿರ್ಲಿಲ್ವಾ? ಇಲ್ಲಣ್ಣ, ಏನೋ ಹೇಳಿಲ್ಲ. ಆಯ್ತು. ನಮ್ಮ ಅವ್ವ ಅಪ್ಪಗ್ ಬಿ ಏನ್ ಕೂನಿದ್ದಿಲ್ಲಣ್ಣ. ಏನವ? ನಮ್ಮ ಅವ್ವ ಅಪ್ಪಗ್ ಬಿ ಏನು ಕೂನಿದ್ದಿಲ್ಲಣ್ಣ. ಹಂಗಂದ್ರೆ? ಅಂದ್ರೆ ಹಿಂಗ ಅಲ್ಲ, ಹಿಂಗ ಅದ್ ತಪ್ಪ ಆಗೋದು. ಅಂದ್ರೆ ಅವ್ರಿಗೇನು ಗೊತ್ತಿರ್ಲಿಲ್ಲ ಅಂತ? ಗೊತ್ತಿರ್ಲಿಲ್ಲಣ್ಣ. ಅಲ್ಲ, ಆತ ಯಾರು ಅಂತ? ಆತ ನಮ್ದು ಊರನವ್ರಿ ಅಣ್ಣ. ಊರಿನವರು ಅಂದ್ರೆ ಮನೆ ಹತ್ರದವರು? ಹತ್ರದವ್ರಣ್ಣ. ಎಷ್ಟು ವಯಸ್ಸು ನಿಮ್ಗಾಗ? ಆಗ ನಂಗ 16, 17 ಇತ್ತಣ್ಣ. 16, 17? ಹೌದಣ್ಣ.
ಹ್ಮ್ 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 ನಡೆದು ಹೋಯ್ತಣ. ಆಯ್ತು ಅಟ್ ಏನ್ ಇದ್ದಿದ್ದಿಲ್ಲ. ಮುಂದ ನಮ್ಮ ಅವ್ವ ಅಪ್ಪ ಹ್ಮ್ ಹ್ಮ್ ಮದ್ವೆ ಮಾಡ್ಲಿಕ್ ಆಯ್ತ ಗಂಡ ದೇವ್ರು ಬಂದ್ರು ನೋಡ್ಲಿಕ್ ನಂಗ. ಹ್ಮ್ 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 ಆಯ್ತ ತೋರ್ಸೋರು ಒಂದ್ ಕಡೆ ಗಚ್ಚಿ ಆಯ್ತಣ. ಏನಾಯ್ತು? ಅಂದ್ರೆ ಫಿಕ್ಸ್ ಆಯ್ತಣ. ಫಿಕ್ಸ್ ಆಯ್ತು. ಓಕೆ. ಅದೇ ಒಂದು ವರ್ಷ ಬಿಟ್ಟು ಮದ್ವೆ ಆಯ್ತಣ. ಹ್ಮ್ ಆಯ್ತು ಮದ್ವೆ ಆಗಿ ಬಂದಣ ನಾ ಮದ್ವೆ ಮಾಡ್ಕೊಂಡು. ಬಟ್ ಆ ಮದುವೆ ಆಗೋ ಸಮಯದಲ್ಲಿ ಆ ಸಂಬಂಧ ಬಿಟ್ಟಿದ್ದು ಅಥವಾ ಅದಿನ್ನೂ ಮುಂದುವರಿತಿತ್ತು? ಇಲ್ಲಣ್ಣ ಬಿಟ್ಟಿತ್ತಿದಣ್ಣ. ಹ್ಮ್ ಅದ ಅಲ್ಲಿಗೆ ಕಟ್ಟಾಗಿತ್ತಣ್ಣ. ನಂಗೆ ಏನಾರು ತಿಳಿತದಲ್ಲ ಅಣ್ಣ. ಓಕೆ. ಆಯ್ತು ಮದ್ವೆ ಆದ ಬಳಿಕ ತಿಳಿತಣ್ಣ ನನಗೆಲ್ಲ ಅರ್ಥ ಆಯ್ತು. ಹ್ಮ್ ಹ್ಮ್ ತಪ್ಪು ಅಂತ. ತಪ್ಪು ಅಂತ ಅರ್ಥ ಆಯ್ತು. ಓಕೆ. ಹ್ಮ್ 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 ಹೇಳುವ. ಆಯ್ತು ಮದ್ವಿ ಮಾಡ್ಕೊಂಡ್ ಬಂದೆ ಅಣ್ಣ. ಆಯ್ತು ನಮ್ಗ ತಪ್ಪತ್ತ ತಿಳಿತು. ನಾ ಅಲ್ಲಿಗೆ ಬಿಟ್ಬಿಟ್ಟಿದಣ. ಓಕೆ. ಅದೇನು ಮುಂದೆ ವರಸಲಿಲ್ಲ. ಮತ್ತೊಮ್ಮೆ ಏನು ಅಂತ ಏನು ಹೋಲಿಲ್ಲ ಅಣ್ಣ ಆ ಕಡೆ. ಅಂದ್ರೆ ಮದುವೆ ಆದ್ಮೇಲೆ ಮುಂದುವರ್ಸೋಕ್ ಹೋಲಿಲ್ಲ ಅಂತ. ಹಾ ಅಣ್ಣ ಹೌದು. ಹ್ಮ್ ಆಯ್ತಣ್ಣ ಮದ್ವಿ ಮಾಡ್ಕೊಂಡ್ ಬಂದೆ. ಇವ್ರು ಚಂದೇ ಇದ್ರಣ್ಣ. ಹ್ಮ್ ಹ್ಮ್ ಇನ್ನ ತಕ್ಕ ಬಿ ಚಂದೇ ಹರಣ. ಹ್ಮ್ ಆದ್ರೆ ಟಾರ್ಚರ್ ಕೊಡ್ತಿದ್ರಣ್ಣ. ಅನುಮಾನ ಅನುಮಾನ. ಬೈಗುಳ ಅವಮಾನ ಹ್ಮ್ 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 ಹಂಗೆ ಇತ್ತಣ್ಣ. ಹ್ಮ್ 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 ಏನ್ ಕಾರಣಕ್ಕೆ? ಕಾರಣ ಗೊತ್ತಿದ್ದಿದ್ದಿಲ್ಲಣ್ಣ ಏನು ಬಿ. ಕಾರಣ ಗೊತ್ತಾಯ್ತಣ. ಅದು ಗೊತ್ತಾಯ್ತಂದ್ರ ಅವ್ರಿಗೆ ಖೂನಾಗ್ಯದತಣ. ಅಂದ್ರ ನಾವ್ ಊರಿಗ್ ಹೋಗನ ಊರಿಗ ಅನುಮಾನ ಪಡ್ತಿರು. ಮನೆಗಿದ್ದಳಿಗ್ ಬಿ ಅನುಮಾನ ಪಡ್ತಿರು. ಅನುಮಾನ? ಹಾ ಅಣ್ಣ ಅನುಮಾನ. ಅನುಮಾನ ಪಡುವಂತದ್ ನೀನೇನ್ ಮಾಡಿದ್ದವ? ಅದೇ ಅಣ್ಣ ಹೇಳ್ತೀನಿ ಅಣ್ಣ. ಮುಂದೆ ಏನಾಯ್ತು, ನನಗ್ ಖೂನ್ ಇದ್ದಿದ್ದಲ್ಲಣ್ಣ. ಮನ್ ಖೂನಾಗ್ಯದ. ಅಂದ್ರ ನಮ್ ಊರನವ್ರು ಇವ್ರಿಗೆ ಹೇಳ್ಯಾರತಣ. ಏನಂತ? ಅದೇ ಹಿಂಗಿದ್ದಳು ಹಾಂಗಿದ್ದಳು ಅಂತ ಹೇಳಿ. ಓಕೆ. ಇವ್ರಿಗೆ ಹೇಳ್ಯಾರಣ್ಣ. ಅಂದಿನ ಹಿಡ್ದು ಅವ್ರ ಅನುಮಾನ ಪಡ್ತ ನಂಗ ಅದು ಹೇಳುದ್ ನನ್ ಕೂನಿಲ್ಲಣ್ಣ. ಹ್ಮ್ ಹ್ಮ್ ಅದು ಹೇಳ್ಯಾರತ. ಅಂದಿನ ಹಿಡ್ದು ಅವ್ರು ನನಗ್ ನರ್ಕ ತೋರಿಸ್ಬಿಟ್ರಣ್ಣ. ಅಂದ್ರೆ ಹೀಗೆ ಮದುವೆಗೆ ಮುಂಚೆ ಬೇರೆ ಸಂಬಂಧದಲ್ಲಿ ಇದ್ಲು ಅಂತ? ಹಾ ಹೌದಣ್ಣ ಹೌದು. ಹ್ಮ್ ಹ್ಮ್ ಅಂದಿನ ಹಿಡ್ದು ಅನುಮಾನ ಅವಮಾನ ಬೈಗುಳ ಈ ಕಡ್ದು ಬೈಗುಳಿಲ್ಲ. ಹ್ಮ್ 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 ಅಂದಿನ ಹಿಡ್ದು ಚಾಲು ಆಯ್ತಣ್ಣ. ಆದ್ರೆ ಒಂದ್ ಏಟ್ ಅವರು ಹೊಡೆದಿಲ್ಲಣ್ಣ ನನಗ. ಓಕೆ. ಬೈಗುಳ ಮಾತ್ರ ಅವಮಾನ ಅಂದ್ರೆ ಈ ಕಡ್ದು ಇದ್ದಿದ್ದಿಲ್ಲ. ನಾವು ಬೈಗುಳ ಅವಮಾನ ಅಂದ್ರೆ ಅದೇ ಕಾರಣಕ್ಕೆ ಬೈತವ್ರಿ ಅಂತ ನಿಮ್ಗೆ ಹೆಂಗ್ ಗೊತ್ತವ? ನನಗ್ ಗೊತ್ತಿದ್ದಿಲ್ಲ ಅಣ್ಣ. ಅದು ಅದೇ ಅಲ್ಲ ಅಣ್ಣ. ಈಗ ಮನ್ ಅದು ಹಂಗ ಆಗನ ಕೂನಾಗ್ಯದಣ್ಣ ನನಗ. ಅಂದ್ರೆ ಅರ್ಥ ಆಗ್ಲಿಲ್ಲವ? ಸ್ವಲ್ಪ ನಿಧಾನಕ್ಕೆ ಮಾತಾಡ. ನನಗೆ ಸ್ವಲ್ಪ ನಿನ್ನ ಭಾಷೆ ಅರ್ಥವಾಗುತ್ತಿಲ್ಲ. ನಿಧಾನಕ್ಕೆ ಮಾತಾಡುವ. ಅಂದ್ರ ಅಣ್ಣ ಆಳಿಗ್ ನಂಗೆ ಏನು ಖೂನೇ ಇದ್ದಿದ್ದಿಲ್ಲ ಅಣ್ಣ. ಇವ್ರಿಗೆ ಖೂನ್ ಆಗ್ಯದ ಅಂತ ಹೇಳಿ ನನ್ ಖೂನ್ ಇದ್ದಿದ್ದಿಲ್ಲ. ಖೂನ್ ಆಗೈತೆ ಅಂದ್ರೆ ಏನು? ಅಂದ್ರ ನಿಜ ಅಂದ್ರೆ ಅವ್ರಿಗೆ ಗೊತ್ತಿದೆ ಅಂತ ನಿನಗ್ ಗೊತ್ತಿರ್ಲಿಲ್ಲ? ಹಾ ಗೊತ್ತಿದ್ದಿದ್ದಿಲ್ಲ ಅಣ್ಣ. ಓಕೆ. ಬಟ್ ಅವ್ರಿಗೆ ಗೊತ್ತಿದೆ ಅಂತ ನಿನ್ಗೆ ಯಾವಾಗ ಗೊತ್ತಾಯ್ತು? ನನಗೆ ಯಾವಾಗ ಗೊತ್ತಾಯ್ತಂದ್ರ ನಾವ್ ಹಿಂಗೆ ಮನ್ ಅಂದ್ರ ಒಂದು 4-5 ವರ್ಷಿನ ಅತ್ತಿ ಕಡೆ ಅಣ್ಣ. ಹ್ಮ್ ಅದೇ ಅವ್ರು ಶಿಟ್ಟಿನಾಗ ಬಂದ್ರು. ಹ್ಮ್ ಅದೇ ಅಂದ್ರವ್ರು ನಿಂತು ಎಲ್ಲ ನಂಗೆ ಇತಿಹಾಸ ಕೂನದ ಹಂಗದ. ಏನಂದ್ರು? ಸಿಟ್ಟಲ್ ಬಂದ್ ಏನಂದ್ರು? ಅಂದ್ರ ಗೊತ್ತದ ನೀ ಏನೇನ್ ಮಾಡಿದಿ ನಂಗೆಲ್ಲ ಗೊತ್ತದ. ನಿಮ್ ಊರನ್ ಮಂದಿ ಎಲ್ಲಾ ಹೇಳ್ಯಾರ ನನಗ. ಅಂದ್ರೆ ಮದ್ವೆಗೆ ಮುಂಚೆ ನೀನೇನೇನು ತಪ್ಪು ಮಾಡಿದೀಯಾ ಅದ್ ನನಗ್ ಗೊತ್ತಾಗಿದೆ ಅಂತ ಅಂದ್ರು. ಹೌದಣ್ಣ ಹೌದು. ಅಂದ್ರೆ ಅಷ್ಟೊತ್ತಿಗೆ ಮದುವೆಯಾಗಿ ಎಷ್ಟು ವರ್ಷ ಆಗಿತ್ತು? ಅಷ್ಟೊತ್ತಿಗೆ ಒಂದು 7-8 ವರ್ಷ ಆಗಿತ್ತಣ್ಣ. ಮಕ್ಳು ಆಗಿತ್ತು? ಹಾ ಆಗಿತ್ತಣ್ಣ. ನೋಡಿ, ಅಷ್ಟು ವರ್ಷ ಆದ್ಮೇಲೆ ಗೊತ್ತಾಯ್ತಣ್ಣ. ಹ್ಮ್ ಅದಕ್ಕ ಅಂದ್ರಣ ಅದು ನನ್ಗೇನು ಅಂದ್ರ ಊರಿಗ್ ಹೋದ್ರ ಜಗಳ ಅಣ್ಣ. ನನ್ ತವ್ರ ಮನಿಗ್ ಹೋದ್ರ ಹ್ಮ್ 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 ಜಗಳ ತೆಗಿದ್ರ ಯಾಕೆ ತೆಗಿತೀರಿ ಕೇಳ್ತಾನೆ ಇರ್ತಿತ್ತು ಅಣ್ಣ. ಹಂಗೆ ಹ್ಮ್ 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 ಎಲ್ಲಾ ಕೇಳ್ತಾನೆ. ಯಾಕೆ ಬೈತಿರಿ, ಯಾಕೆ ಅನುಮಾನ ಪಡ್ತೀರಿ? ಇಲ್ಲೇರಣ ಅಂತದ್ ಏನು ಇದ್ದಿದ್ದಿಲ್ಲಣ್ಣ. ಹ್ಮ್ 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 ನಾ ಮನಿಗ್ ಹೊರಗ್ ಬರ್ತಿದ್ದಿಲ್ಲಣ್ಣ ಒಟ್ಟ. ಓಕೆ. ಒಂದ್ ನೀರಿಗ್ ಹೋದ್ರ ಅನುಮಾನ ಪಡ್ತಿರಣ್ಣ. ಹ್ಮ್
ಎಷ್ಟ್ ಹೊರಗ್ ಹೋದ್ರ ಅದು ಅಂಜ್ ಮನೆಗೆ ಕುಂಡಿರ್ತಿದಳ ನಾ. ಓಕೆ. ಅವಕ್ ಯಾಕ ಅನುಮಾನ ಪಡ್ತೀರಿ, ಯಾಕಂದ್ರೆ ಒಟ್ಟ ಹೇಳ್ತಿದಿಲ್ಲ ಅಣ್ಣ ಏನು ರೀ. ಅನುಮಾನ ಪಡ್ತಿದ್ರು ಮತ್ ಬೈತಿದ್ರು ಮತ್ ಸಮಾಧಾನ ಅವ್ರೇ ಮಾತಾಡ್ಸ್ಲಿಕ್ ಬರ್ತಿರೋಣ. ಆಯ್ತವ, ಏನಾಯ್ತು ಕಡಿಗೆ ಏನಾಯ್ತು? ಕಡಿಗೆ ಏನಾಯ್ತಂದ್ರ ಅವ್ರದು ಹೇಳ್ತೀನಣ್ಣ, ಅವ್ರು ಬಿ ಮಾಡ್ಯಾರಣ್ಣ ತಪ್ಪ, ಮದ್ವಿಕೆ ತಪ್ಪ ಇಲ್ಲ. ಪೈಲ ಅಂದ್ರೆ ಮುಂಚೆ, ಅದು ಮದುವೆಗಿಂತ ಮುಂಚಿತವಾಗಿ ಅಂತ. ಹಾ, ಅವ್ರುನು ಒಂದ್ ತಪ್ಪ ಮಾಡ್ಯಾರಣ್ಣ. ಏನ್ ಮಾಡ್ಯಾರೆ? ಅದೇ ಒಂದ್ ಹುಡುಗಿ ಕೂಡ ದೈಹಿಕ ಸಂಬಂಧ. ಇದೊಂದು ನೀನು ಮಾಡಿದ್ದ? ಹೌದಣ್ಣ. ಅಯ್ಯೋ ದೇವ್ರಿಗೆ, ಗೊತ್ತಿದ್ದು ಮಾಡಿದ್ದೋ ಗೊತ್ತಿಲ್ದೆ ಮಾಡ್ದೋ? ನಾ ಗೊತ್ತಿಲ್ದೆ ಮಾಡಿದಣ್ಣ. ಎಷ್ಟು ವಯಸ್ಸು ನಿಮ್ಗಾಗ? 17 ಇತ್ತಣ್ಣ. ನೀನ್ ಅಂಗನವಾಡಿ ಹುಡುಗಿ ಆಗಿದ್ದಾಗ ನಿನಗೂ ಗೊತ್ತಿತ್ತಾನೆ? ಇಲ್ಲ ಅಣ್ಣ, ನಂಗೆ ಅಟ್ಟಿ ಏನಾರು ಅಲ್ಲವಾ, ಯಾವನು ಒಬ್ಬ ಹುಡುಗ ಕರೀತಾ ಇದ್ದಾನೆ ಅಥವಾ ಅಂಥ ವಿಚಾರಗಳಿಗೆ ಅವನು ಅಂದರೆ ಏನೋ ವಿಚಿತ್ರವಾಗಿ ಅಥವಾ ಬೇರೆದೇ ರೀತಿಯಲ್ಲಿ ನಡ್ಕೊಳ್ತಿದ್ದಾನೆ ಎಂದಾಗ ನಿನಗೆ ಓಕೆ ಮಾತಾಡೋದು ಓಕೆ ಫೈನ್, ಬಟ್ ಬೇರೆ ವಿಚಾರಗಳಿಗೆ ಅವನು ಮುಂದಾಗ್ತಿದ್ದಾನೆ ಎಂದಾಗ ಅಯ್ಯೋ ನಮ್ಮ ಮನೇಲಿ ಬೈತಾರೆ ಅಥವಾ ಇದು ಒಳ್ಳೇದಲ್ಲ ಅಂತ ಹೇಳುವಷ್ಟು ಬುದ್ಧಿ ಇರಲಿಲ್ವಾ? ಇತ್ತು ಅಣ್ಣ. ಆದ್ರೆ ಆಯ್ತು. ಅದಂದ್ರೆ ಇದೇ ತಪ್ಪನ್ನು ಗಂಡನೂ ಮಾಡಿದ್ದಾನೆ ಅಂತ ನಿನಗೆ ಹೆಂಗ್ ಗೊತ್ತು? ಅದ್ ನಂಗ್ ಮುಂದೆ ಇಲ್ಲಿ ಬರ್ನಾಗ ಗೊತ್ತಾಯ್ತಣ್ಣ. ಹೆಂಗ್ ಗೊತ್ತಾಯ್ತು ಒಂದೇ? ನಂಗ್ ಹಿಂಗೆ ಒಬ್ರು ಮನಿ ಬಾಜುನವ್ರು ಹೇಳೋರಣ್ಣ. ಏನಂತ? ಅದೇ ಈ ತರ ಹಿಂಗ ಇದ್ರು ಅವ್ರು. ಅವರಿಗೆ ನಿನ್ನ ಬಗ್ಗೆ ಇನ್ಯಾರೋ ಹೇಳಿದ್ರು, ಸೊ ಆತನ ಬಗ್ಗೆ ನಿನಗೂ ಇನ್ಯಾರೋ ಹೇಳಿದ್ರಣ್ಣ. ಏನ್ ಮಾಡಿದೆ? ಕೇಳ್ದದ್ನ? ಕೇಳ್ದಣ್ಣ. ಅವ್ರಂದ್ರು ಅದು ಮುಗಿದು ಹೋಗ್ಯದ ಕತಿ ಅಂದ್ರ ಅವ್ರಣ್ಣ. ಮತ್ ನಾನು ಇನ್ನೂ ಏನು ಎಗ್ಲಗಾಕೊಂಡು ಓಡಾಡ್ತಿದ್ದೀನಿ ಅನ್ಬೇಕಾಯ್ತು. ನಂದು ಏನು ಇಲ್ಲಲ್ರಿ ನಾ ಅಂದಿದಣ್ಣ ಅವಾಗೆ. ನಂದ್ರ ಬಿ ಏನು ಉತ್ತರನೇ ಕೊಡ್ತಿದ್ದಿಲ್ಲ ಅಣ್ಣ ಅವ್ರು. ಬಟ್ ನಿಮಗೆ ಅವ್ರದ್ದು ಗೊತ್ತಿಲ್ಲದ ಸಮಯದಲ್ಲಿ ನಿಮ್ಮ ಬಗ್ಗೆ ಮಾತ್ರ ಗೊತ್ತಿತ್ತಲ್ಲ, ಹಾಗಾಗಿ ಅವ್ರು ಬೈತಿದ್ರು. ಬಟ್ ಅವ್ರದ್ದು ಗೊತ್ತಾದ್ಮೇಲೆ ಆದ್ರೂ ನಿಮ್ಮನ್ನ ಬೈಯೋದು ಕಡಿಮೆ ಮಾಡಿದ್ರಾ? ಇಲ್ಲಣ್ಣ, ಇಲ್ಲ, ಹಂಗೆ ಬೈತಿದ್ರಿ ಅಣ್ಣ ಅವ್ರು. ಆಯ್ತು, ಮುಂದೇನಾಯ್ತು? ಅದು ಮುಗಿದ್ ಹೋಗ್ಯಾದ ಕತಿ, ಅದೇನ್ ತಲೆ ಹಾಕೊಂಡಿಲ್ಲ ಅಣ್ಣ. ಮತ್ತೊಮ್ಮೆ ಏನೋ ಇವ್ರು ಮತ್ತೊಂದ್ ಹುಡುಗಿ ಪ್ರೀತಿ ಮಾಡ್ಯಾರಣ್ಣ. ಅಯ್ಯೋ ದೇವ್ರೆ, ಯಾವಾಗ? ಈಗ್ಲಾ? ಇಲ್ಲಣ್ಣ, ಇಲ್ಲ, ಸಣ್ಣ ವಯಸ್ಸಿದ್ದಾಳಿಗೆ. ಅಯ್ಯೋ ಹಳೇದಿಲ್ಲ, ಯಾಕೆ ತೆಗಿತೀಯ ನೀನು? ಇಲ್ಲಣ್ಣ, ಈಗ ಅದು ವಿಷಯ ಬಂತದ, ಅದೇ ವಿಷಯ ಮಾತಾಡೋದು. ಹೇಳ್ಬಾತು ಗೋಲಿ. ಅದ್ ಪ್ರೀತಿ ಮಾಡ್ಯಾರಣ್ಣ. ಅವ್ರ ಅತ್ತಿ ಮಗಳೇ ಅಣ್ಣ ಆಕಿ. ಅವ್ರ ಅತ್ತೆ ಮಗಳನ್ನೇ ಪ್ರೀತಿ ಮಾಡಿದ್ರು ಅಥವಾ ಈಗಲೂ ಮುಂದುವರಿಸ್ತಾವ್ರೆ ಅಂತ? ಒರೆಸ್ತಾರ. ಒರೆಸ್ಲತಾರಣ್ಣ. ಅದ್ ಹೆಂಗ್ ಗೊತ್ತು ನಿನಗೆ? ಅದ್ ನಂಗ್ ಮೊಬೈಲ್ದಾಗ ನೋಡಿದಣ್ಣ, ನಾ ಮೆಸೇಜ್ ಫೋನ್. ಅದು ಹೇಳ್ಯಾರಣ್ಣ ನನಗ, ಮದಿ ಆಗಿ ಬಂದ್ ಬಳಕೆ ಹೇಳ್ಯಾರಣ್ಣ. ಏನಂತ? ನಾ ಹಿಂಗ್ ಪ್ರೀತಿ ಮಾಡ್ತೀನಿ ಒಂದ್ ಹುಡುಗಿಗ ಅಂದಾರ್ರಿ ಅಣ್ಣ. ಸ್ವಂತ ಅತ್ತೆ ಮಗಳ? ಹೌದಣ್ಣ. ಮದುವೆ ಆಗಿ ಬಂದ್ಮೇಲೆ ನಿನಗೆ ಹೇಳಿದ್ರ? ಹೌದಣ್ಣ, ಹೇಳ್ಯಾರಣ್ಣ. ನಾಳಿಗ್ ಮಂದಿ ನಿಂಗ ಹೇಳ್ತಾರ, ಏನ್ ಆತಾರ ತಲೆ ಹಾಕೋಬೇಡ, ನಾರೇ ಪ್ರೀತಿ ಮಾಡೀನಿ, ಮತ್ತ ಅಂತದೇನ್ ಸಂಬಂಧ ಇಲ್ಲಣ್ಣ ಅಂದಾರ. ಅಂದ್ರೆ ನಾಳೆ ದಿನ ಯಾರೋ ಮೂರನೇ ಊರು ಬಂದು ನಿನಗೆ ಇದ್ರ ಬಗ್ಗೆ ಇಲ್ಲದ ಸಲ್ಲದ ಹೇಳ್ತಾರೆ, ಅದ್ರ ಬದಲು ನಾನೇ ಹೇಳ್ಬಿಡ್ತಾ ಇದ್ದೀನಿ ಪ್ರೀತಿ ಇದೆ, ಬಟ್ ನೀನ್ ಅಂದ್ಕೊಂಡಂಗೆ ಏನ್ ಕೆಟ್ಟ ದಾರಿಲಿಲ್ಲ ಅಂತ. ಹೌದಣ್ಣ, ಹೌದಣ್ಣ. ಏನಂದೆ ನೀನು? ಆಯ್ತು ಮುಂದುವರ್ಸಪ್ಪ ಅಂದ? ಇಲ್ಲಣ್ಣ, ನಾ ಜಗಳ ತೆಗಿತಿದ್ದಣ್ಣ, ಹಂಗೆ ಜಗಳ ನಡೀತಿದ್ದೀನಿ ಅಣ್ಣ, ಹಂಗೆ ನಡೀತದ, ಈಗ ಬಿ ನಡೀತದನಿ ಅಣ್ಣ ಹಂಗೆ ಜಗಳ ಅದು ಈಗ್ಲೂ? ಹೌದಣ್ಣ. ಎಷ್ಟು ಜನ ಮಕ್ಕಳು ನಿಮ್ಮಿಬ್ಬರಿಗೂ? ನಂಗೆ 2 ಮಕ್ಕಳು ಅಣ್ಣ. ನಿಮ್ಮಿಬ್ಬರಿಗೆ ಮತ್ತಿಬ್ಬರು? ಇಲ್ಲಣ್ಣ, ಹೌದಣ್ಣ, ನಂಗೆ 2 ಮಕ್ಕಳು. ಅಲ್ಲ, ನಿನ್ಗಿಬ್ರು ಮಕ್ಳು ಹೌದಲ್ಲವಾ? ಹೌದಣ್ಣ, ಹೌದಣ್ಣ. ಆಯ್ತು. ಅತ್ತೆ ಮಾವ ಇದ್ದಾರಾ? ಹೌದಣ್ಣ, ಇದಾರ. ಮಾವಿಲ್ಲಣ್ಣ, ಅತ್ತೆದಾರ 2 ಮಂದಿ ಅತ್ತೆದಾರ ಅಣ್ಣ. ಓಕೆ, ನೀನು ನಿನ್ನ ಹಳೆಯದನ್ನು ಮರೆತು ಆತ ಅವನ ಹಳೆಯದನ್ನು ಮರೆತು ಇಬ್ಬರು ಈಗ ಚೆನ್ನಾಗಿದ್ದೀರೋ ಅಥವಾ ಈಗಲೂ ಆ ವಿಚಾರಗಳು ಪ್ರಸ್ತಾಪ ಆಗ್ತಾವೋ? ಆ ವಿಚಾರ ಪ್ರಸ್ತಾಪ ಆಗಲ್ಲಣ್ಣ. ಈಗ ಇದು ವಿಚಾರ ಪ್ರಸ್ತಾಪ ಆಲತ್ತದಣ್ಣ. ಇದು ವಿಚಾರಕ್ಕೂ ನೋವು ಆಲತ್ತದ ನನಗ. ಯಾವುದು?
ಇದು ಪ್ರೀತಿ ಮಾಡ್ಯಾರಲ್ರಿ ಅಣ್ಣ, ಮೆಸೇಜ್ ಮಾಡ್ತಾರಲ್ಲ. ಓಕೆ, ಅತ್ತೆ ಮಗಳದು. ಹೌದಣ್ಣ. ಅಂದರೆ ಹೆಂಗೆ ನನಗೆ ಹೆಂಗೂ ಮದುವೆ ಆಗಿದೆ ಅಥವಾ ಏನೇ ಮಾತಾಡಿದ್ರು ಕೂಡ ಮದುವೆ ಆಗ್ಲಿಕ್ಕೆ ಆಗಲ್ಲ. ಸೊ ನಾನು ಹಾಗಾಗಿ ಆ ಹುಡುಗಿ ಬಗ್ಗೆ, ಅಂದರೆ ಆ ಹುಡುಗಿಗೆ ಮದುವೆ ಆಗಿಲ್ವಾ? ಆಗ್ಯದಣ್ಣ, 2 ಮಕ್ಕಳರಣ್ಣ. ದುರ್ವಿಧಿಯೇ, ಆಕೆಗೂ 2 ಮಕ್ಕಳಿದಾವೆ. ಹೌದು ಅಣ್ಣ. ಎಷ್ಟು ವರ್ಷ ನಿನ್ನ ಮಕ್ಕಳಿಗೆ? ನನ್ ಮಕ್ಕಳಿಗೆ ಒಬ್ನಿಗ 12 ವರ್ಷದ್ರಿ, ಒಬ್ರಿಗ 9 ವರ್ಷದ. ಒಬ್ಬಕಿ 12 ವರ್ಷ ಅಂದ್ರೆ 12 ವರ್ಷ. 12 ವರ್ಷ, ಇನ್ನೊಬ್ರಿಗೆ 9 ವರ್ಷ. 9 ವರ್ಷ. ಆಯ್ತವ, ತೊಂದ್ರೆ ಇಲ್ಲ. ಈಗ ಮನೆಗೆ ದುಡ್ದು ತಂದು ಚೆನ್ನಾಗಿ ಹಾಕಿ ಮಕ್ಕಳನ್ನ ಜವಾಬ್ದಾರಿ. ಹೌದಣ್ಣ, ಹೌದು. ಅಂದ್ರೆ ನಿಮ್ಮ ಗಂಡನ ಅಕ್ಕನೋ ತಂಗಿನೋ ಮಗಳು? ಅಂದ್ರೆ ಅಕ್ಕನ ಮಗಳು, ತಂಗಿ ಮಗಳು? ನಮ್ದು ಗಂಡಂದು ಅತ್ತಿ ಮಗಳರ, ಸೋದರತ್ತಿ ಮಗಳು. ಓಹೋ, ಸೋದರತ್ತಿ ಮಗಳು. ಹೌದಣ್ಣ. ಓಕೆ, ಅಂದ್ರೆ ಅಪ್ಪನ ತಂಗಿ ಅಥವಾ ಅಕ್ಕನ ಮಗಳು? ಹೌದಣ್ಣ. ಆ ಹುಡುಗಿಯನ್ನ ಯಾವತ್ತಾದ್ರೂ ಮಾತಾಡಿಸ್ದ? ಮಾತಾಡ್ಸಿದಣ್ಣ. ಗೊತ್ತಲ್ವಾ, ಕೇಳ್ಬೇಕಿತ್ತು, ಯಾಕೆ ನನ್ನ ಗಂಡನ ಜೊತೆ ಹಿಂಗ್ ಮಾತಾಡ್ತೀಯ ಅಂತ. ಹೌದಣ್ಣ, ಕೇಳಿದಣ್ಣ. ಏನಿಲ್ಲ, ಅಷ್ಟೇ ಮಾತಾಡ್ತೇವ್. ಮತ್ತ ನಾನು ಕೂಡ ಬಿ ಹೆಂಗೆ ಜಗಳ ತೆಗಿತಾರ ಅವ್ರು. ಯಾರು? ಇವ್ರು ತೆಗಿತಾರತ್ತಣ, ಆ ಹುಡುಗಿ ಹತ್ರನು? ಹೌದಣ್ಣ. ನಾನ್ ಅಂದಿದಣ್ಣ, ಹಿಂಗ ನಿಮ್ ದಶಂದ ನಮ್ಮನೆ ಜಗಳ ಆಗತ್ತದ, ನೋಡ್ರಿ ಹ್ಯಾಂಗ್ ಮಾಡೋದು ತಂದಿದ್ ನಾನು. ಆಯ್ತ, ಹೆಚ್ಚ ಮಾತಾಡ್ಲಕ್ ಬರ್ಲಲ್ಲ ಅಣ್ಣ. ಅತ್ತಿ ಅಂದ್ರ ಒಳಗಿನವ್ರ ಯಾರ ಸಂಬಂಧದಾಗ ಅದ ಅತ್ ನಾ ಅಂದಣ್ಣ. ನಾನು ಕೂಡ ಬಿ ಜಗಳೇ ತೆಗಿತಾರ ಅವ್ರು. ಅಂತದೇನಿಲ್ಲ, ಬರೇ ಫೋನ ಮೆಸೇಜ್ ಆಯ್ತು ಅಂದೊಳಗ ಅಣ್ಣ. ಫೋನು ಮೆಸೇಜ್ ಮಾಡ್ತಾರ, ಅಟೇ ಮೆಸೇಜ್ ಮಾಡ್ತಾರ, ಫೋನ್ನಾಗಿ ಮಾತಾಡ್ತೇವ, ಅಂತದೇನಿಲ್ಲ ಆತ ಅಂದೊಳ ಅಣ್ಣ ಆಕಿ. ಆಯ್ತಾ, ಆಕಿಗೆ ಇವ್ರು ಕೇಳ್ಬಿಡಲ್ಲ ಅಣ್ಣ. ಅಂದ್ರೆ ನೀವ್ ಆಕೆನ್ ಕೇಳ್ಲಿಕ್ ನಿಮ್ ಗಂಡ ಬಿಡಲ್ಲ ಅಂತ? ಬಿಡಲ್ಲಣ್ಣ, ಬಿಡಲ್ಲ. ಮತ್ತೊಮ್ಮೆ ಅದು ಕೇಳಿಲ್ಲ ಅಣ್ಣ, ಅದು ಜಗಳ ಆಯ್ತು. ಮತ್ತೊಮ್ಮೆ ಅದು ಕೇಳಿಲ್ಲ. ಮತ್ತೇನ್ ಕೇಳ್ಬೇಕು ಅನ್ಕೊಂಡಿದ್ಯಾ? ಇಲ್ಲಣ್ಣ, ನಾ ಕೇಳಲ್ಲಣ್ಣ. ಈಗ ಏನಂದ್ರ ನಾ ಹ್ಯಾಂಗ್ ಇರ್ಬೇಕಂತ ನಿಮ್ ಕೇಳ್ತಿದಣ್ಣ. ಹೆಂಗಿರ್ಬೇಕು ಅಂತ 2 ವರ್ಷದಿಂದ ಕಲ್ತಿಲ್ವಾ? ಕಲ್ತಿದೀನಿ ಅಣ್ಣ, ಆದ್ರೂ ಸ್ವಲ್ಪ ನಾ ಈಗ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಟಿ ಇದ್ದೀನಣ್ಣ. ಅಂದ್ರ ಒಮ್ಮೊಮ್ಮೆ ಏನ್ ಅನ್ಸದ, ನೋವು ಆತದಣ್ಣ. ಆಗುತ್ತವಾ? ನಿಂತವರು ಇರ್ತಾರೆ, ಏನು ಮಾಡ್ಲಿಕ್ಕಾಗಲ್ಲ. ಆದರೆ ಈ ಸಮಯದಲ್ಲಿ ನೋಡುವ, ಇಲ್ಲಿ ನೀನು ಹೋಗಿ ಜುಟ್ಟಿಡ್ದು ಕೇಳಲಿಕ್ಕೆ ಅದು ಆ ಥರ ನಿನಗೇನೂ ಕಂಡು ಬಂದಿಲ್ಲ. ಆಯಿತು, ಮಾತು ನಡೀತಾ ಇದೆ, ಅದಕ್ಕೆ ಏನು ಅವ್ರವ್ರ ನಡುವೆ ಏನು ಅರ್ಥ ಇದೆ. ತೀರಾ ಹಂಗಿದ್ರೆ ಭಗವಂತ ನಿನಗೂ ಏನು ಮೋಸ ಮಾಡ್ಲಿಕ್ಕೆ ಬಿಡಲ್ಲವ. ಅದು ನಿನ್ನ ಕಣ್ಣಿಗೆ ಕಾಣೋ ಥರ ಮಾಡ್ತಾನೆ. ಬಟ್ ಈಗ ಏನೂ ಕಂಡಿಲ್ಲ ಅಂದಾಗ, ಈಗ ನೀನು ನಿನ್ನ ಚಿಕ್ಕಪ್ಪ ದೊಡ್ಡಪ್ಪದಿರ ಮಕ್ಳ ಹತ್ರ ಮಾತಾಡ್ದಂಗೆ, ಅಥವಾ ನಿನ್ನ ಮಾವನ ಮಕ್ಳು ಇದ್ದಿದ್ರೆ ಮಾತಾಡ್ದಂಗೆ ಇವರು ಮಾತಾಡ್ತವ್ರಿ ಅಂತ ಅಂದ್ಕೊ. ಅಂದರೆ ನೀನು ಇದನ್ನು ಹೇಗೆ ನೋಡ್ತೀಯೋ ಹಾಗೆ ನಿನ್ನ ಬದುಕಿನ ನೆಮ್ಮದಿ ನಿರ್ಧಾರವಾಗುತ್ತೆ. ಇಲ್ಲ, ಇವ್ರ ನಡುವೆ ಏನೋ ನಡೀತಾ ಇದೆ ಅಂತ ನೀನು ಪ್ರತಿಕ್ಷಣ ಅನುಮಾನ ಪಟ್ಟರೆ ಅವ್ರಿಗೆ ಅದರಿಂದ ಏನೂ ತೊಂದರೆ ಇಲ್ಲ. ನೀನು ಅನ್ಯಾಯವಾಗಿ BP ಶುಗರ್ ತಂದುಕೊಂಡು ಸಾಯ್ತೀಯ. ಯಾಕಂದರೆ ಇಲ್ಲಿ ನೋಡವ, ಅಂದರೆ ಮದುವೆಗೆ ಮುಂಚೆ ಮಾಡಿದ ತಪ್ಪುಗಳಿಂದಲೋ ಅಥವಾ ಮದುವೆ ಆನಂತರ ಮಾಡಿದ ತಪ್ಪುಗಳಿಂದಲೋ ಎಲ್ಲ ತಪ್ಪುಗಳಿಗೂ ಶಿಕ್ಷೆ ಇದೆ, ಎಲ್ಲ ಸರಿಗಳಿಗೂ ಸನ್ಮಾನವಿದೆ ಈ ಲೋಕದಲ್ಲಿ. ಕೇಳಿಸ್ಕೋ, ಅದನ್ನ ನೀನು ಅಂದುಕೊಂಡಂಗೆ ಅನುಭವಿಸಿ ಅಲ್ಲಿಗೆ ನಿಲ್ತು ಅಂತ ಆಗಲ್ಲ. ಯಾಕಂದರೆ ಒಮ್ಮೆ ಒಮ್ಮೆ ಅಂಟಿಸಿಕೊಂಡ ಕಳಂಕಗಳು ಸಾಯೋವರೆಗೂ ಉಳಿದು ಬಿಡ್ತಾವೆ, ಹೌದಲ್ಲವಾ? ಅದು ಯಾವ ಮಟ್ಟಿಗೆ ಅಂದರೆ, ನಾಳೆ ಇದು ಹೀಗೆ ವಿಚಾರಗಳು ಮುಂದುವರೆದು ಯಾರೋ ನಿನ್ನ ಮಕ್ಕಳಿಗೆ ನಾಳೆ ದಿನ ಏನೋ ಹೇಳಿಕೊಟ್ಬಿಟ್ರು, ನಿಮ್ಮವ್ವ ಹಂಗೆ ಮಾಡ್ಕೊಂಡಿದ್ಲಂತೆಯಿಂದ
ಅವು ಕೂಡ ಸಂಸ್ಕಾರಗೆಟ್ಟು ನಾಳೆ ಏನೋ ಜಗಳ ಬಂದಾಗ ನಿನ್ನಂಗೆ ನಾನು ಬೇರೆಯವನ ಹಿಂದೆ ಹೋಗಿರಲಿಲ್ಲ ಅಂತ ಒಂದು ಮಾತು ಅವರಿಂದಲೂ ಬಂದವು. ಅಂದರೆ ಒಮ್ಮೆ ಕೆಡಿಸಿಕೊಂಡ ಶೀಲ ಅಥವಾ ಒಮ್ಮೆ ಕೆಡಿಸಿಕೊಂಡ ಕ್ಯಾರೆಕ್ಟರ್ ಅಥವಾ ವ್ಯಕ್ತಿತ್ವ ಜೀವನದುದ್ದಕ್ಕೂ ಅದೊಂದು ತೊಳೆಯಲಾಗದ ಅಳಿಸಲಾಗದ ಕಪ್ಪು ಚೊಕ್ಕೆ. ನೀನು ಹೇಳ್ತೀಯ ಗೊತ್ತಿಲ್ಲದೆ ಆಯಿತು. ಆದರೆ ನಮ್ಮಲ್ಲಿ ಅಥವಾ ನಮ್ಮ ಸಂಪ್ರದಾಯ ಅಥವಾ ನಮ್ಮ ಸಂಸ್ಕಾರ ಸಂಸ್ಕೃತಿಗಳು ಹೇಗೆ ಅಂದರೆ, ಮಗಳು 12-13 ವಯಸ್ಸು ಅಥವಾ ಮೈನೇರಿದ ಮೇಲೆ ಒಬ್ಬ ಪುರುಷನ ಬಳಿ ಹೋಗಿ ನಿಂತು ಮಾತಾಡಿ ಅಥವಾ ಮನೆಗೆ ಯಾರೋ ಬಂದರೂ ಕೂಡ ಮೈ ತುಂಬ ಬಟ್ಟೆ ಹಾಕೊಂಡು ಹೋಗಿ ಒಂದು ಚಂಬಲ್ ನೀರು ತಗೊಂಡು ಹೋಗಿ ಬಂದ್ರ ಅಂತ ಕೇಳೋ ಪದ್ಧತಿ ಹೌದಲ್ಲವಾ? ಅಂಥದ್ರಲ್ಲಿ 17 ವರ್ಷ ಯಾವನೋ ಕರೆದ ದೈಹಿಕವಾಗಿ ಸಂಪರ್ಕ ಮಾಡ್ದ ನನಗೆ ಗೊತ್ತಾಗಲಿಲ್ಲ ಅಂದರೆ ಏನು ಚಿಕ್ಕ ಹುಡುಗಿನ ನೀನು? ಅಂದರೆ ನಾನು ಮತ್ತೆ ಹಳೆಯದನ್ನು ಕೆಡಕಿ ನಿನಗೆ ಪಾಪಪ್ರಜ್ಞೆ ಹುಟ್ಟಿಸ್ತಾ ಇಲ್ಲ. ಆದರೆ ಮೊದಲು ನಾನು ಹೇಳ್ತಾ ಇದ್ದೀನಿ, ನಿನ್ನ ಗಂಡನಿಗೂ ನೀನು ನ್ಯಾಯ ಕೇಳಬೇಕಾಗಿಲ್ಲ, ಊರಿನವ್ರನ್ನೂ ನೀನು ನ್ಯಾಯ ಕೇಳಬೇಕಾಗಿಲ್ಲ, ಯಾರನ್ನೂ ನೀನು ನ್ಯಾಯ ಕೇಳಬೇಕಾಗಿಲ್ಲ. ಆದರೆ ಸ್ವಯಂ ಈ ಹಿಂದೆ ನಾನು ಮಾಡಿಕೊಂಡ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾನು ನನ್ನನ್ನು ಅಧರ್ಮಕ್ಕೆ ಶರಣು ಮಾಡಿಕೊಂಡಿದ್ದೆ, ಸಮರ್ಪಣೆ ಮಾಡಿಕೊಂಡಿದ್ದಕ್ಕೆ ತಾನೇ ಅದು ನಡೆದಿದ್ದು. ಈಗ ಯಾರೋ ಒಂದು ತಗೊಳ್ಳವ ತಿಂಡಿ ತಿನ್ನು ಅಂತ ಕೊಡಬೇಕಾದ್ರೆ ಅಯ್ಯೋ ಅವ್ರು ಅದಕ್ಕೆ ಏನು ಹಾಕಿದ್ದಾರೋ ಅಥವಾ ಅವರೇನಾದರೂ ಔಷಧಿ ಕೊಡ್ತಾರೋ ಅಥವಾ ಅವರೇನಾದರೂ ಕೈ ಮಸ್ ಕೊಟ್ಬಿಡ್ತಾರೋ ಅಥವಾ ಯಾರಾದರೂ ಕೊಟ್ಟಿದ್ದನ್ನು ಈಸ್ಕೊಂಡು ತಿನ್ನೋಕ್ಕೂ ಹಿಂದೆ ಮುಂದೆ ನೋಡ್ತಾರಲ್ವ ನಾವ. ಅಂದರೆ ತಿನ್ನೋ ವಿಚಾರದಲ್ಲೇ ಹಿಂದೆ ಮುಂದೆ ನೋಡ್ತಾರೆ. ಅಂದರೆ ಒಬ್ಬನ ಜೊತೆ ನಾನು ಆ ರೀತಿ ಮಲಗಬೇಕು ಅಂದಾಗ ನನ್ನ ಒಂದು ತಿಂಡಿ ವಿಚಾರದಲ್ಲಿ ಆತಂಕ ಪಡೋಳು ನಾನು ನನ್ನ ದೇಹವನ್ನು ಸಮರ್ಪಣೆ ಮಾಡಬೇಕಾದ್ರೆ ಅದು ಅಂಗನವಾಡಿ ಹುಡುಗಿಗೆ ಗೊತ್ತಾಗುತ್ತಲ್ಲವ ಅದು. ಅಂದರೆ ಬೇಜಾರು ಮಾಡ್ಕೊಂಬೇಡ, ಇವು ಯಾವಾಗ ನಡೀತಾ ಗೊತ್ತಾ? ನನಗೂ ಒಂದು ಚಪಲ ಇದ್ದು ಅವನಿಗೂ ಒಂದು ಚಪಲ ಇದ್ದರೆ ಅದು ನಡೆಯುತ್ತೆ. ನಿನಗಂತ ಚಪಲ ಇಲ್ಲ, ನೀನು ತುಂಬ ಸಂಸ್ಕಾರವಂತೆ ಅನ್ನೋದಾದರೆ ನೀನು ಅದನ್ನು ವಿರೋಧಿಸ್ತಿದ್ದೆ. ಅದು ನಿನಗೆ ಬಿಡ್ತೀನಿ, ನಿನ್ನ ಆತ್ಮಸಾಕ್ಷಿಗೆ ಬಿಡ್ತೀನಿ. ಅದು ಚಪಲ ಇದ್ದಾಯಿತೋ ಇಲ್ಲ ಗೊತ್ತಿಲ್ಲದೆ ಆಯಿತೋ ಆಯಿತು. ಆದರೆ ಇವತ್ತು ಮದುವೆ ಆಗಿ ಅದಾದಮೇಲೆ ನೀನಂಥದ್ದೇನೂ ತಪ್ಪು ಕೆಲಸಕ್ಕೆ ಹೋಗಿಲ್ಲ, ಅದ್ರ ಬಗ್ಗೆ ನಿನಗೆ ಖುಷಿ ಇರಲಿ. ಗಂಡನೂ ಅಂಥದ್ದೇನೋ ವಿಚಾರದಲ್ಲಿ ಪೂರ್ವ ಮದುವೆಗೆ ಮುಂಚೆ ಆತನೂ ಏನೋ ಎಡವಟ್ಟು ಮಾಡಿಕೊಂಡಿದ್ದ, ನೀನೂ ಎಡವಟ್ಟು ಮಾಡಿಕೊಂಡಿದ್ದೆ, ಇಬ್ಬರದು ಅಲ್ಲಿಗೆ ಸರಿ ಹೋಯಿತು ಅಂದ್ಕೊಳ್ಳೋಣ, ಆಯಿತು. ಆದರೆ ಈಗ ಆತ ಹಳೆಯದು ಅಂದರೆ ಅತ್ತೆ ಮಗಳು ಅನ್ನೋ ವಿಚಾರ ಬಿಟ್ಟು ಇನ್ನೊಂದು ಯಾವುದೋ ಅಂತ ಹೇಳಿದ್ರಲ್ಲವಾ, ನೀನು ಇದನ್ನ ಹೆಂಗೆ ಬಿಟ್ಟಿದ್ದೀಯೋ ಆತನು ಅದನ್ನು ಬಿಟ್ಟಿದ್ದಾನೆ, ಹೌದು ತಾನೆ? ಆದರೆ ಇನ್ನೂ ಒಂದು ಜೀವಂತವಾಗಿದೆ, ಯಾವುದು? ಅತ್ತೆ ಮಗಳು ವಿಚಾರ. ನೋಡವ, ಇಲ್ಲಿ ನೀನು ಇದನ್ನ ಆಯ್ತು ಬಿಡು ಅತ್ತೆ ಮಗಳು ಮಾತಾಡಿಕೊಳ್ಳಿ, ಏನು ತೊಂದರೆ ಇಲ್ಲ. ಯಾಕಂದರೆ ನೀನು ಇದನ್ನು ಯಾವುದೇ ಪುರಾವೆ ಇಲ್ಲದೆ ನೀನು ಪ್ರತಿ ಸಾರಿ ಪ್ರಶ್ನೆ ಹಾಕಿದಾಗಲೂ ಆತನಿಗೆ ನೀನು ಉತ್ತೇಜನ ನೀಡ್ದಂಗೆ. ಅಂದರೆ ನೀನು ಹಿಂಗೆ ಮಾಡ್ತೀಯ ಅಂತಲೇ ಆತ ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ ಬೇಕಾದ್ರೆ. ಹೌದು, ನಾನು ಅದನ್ನೇ ಹೇಳ್ತಾ ಇರೋದು. ನಿನಗೆ ಈ ವಿಚಾರದಲ್ಲಿ ಇಲ್ಲ ಗುರುಗಳೇ ನನಗೆ ನೆಮ್ಮದಿ ಬೇಕು, ಇಲ್ಲ ಅಣ್ಣ ನನಗೆ ಇದೆಲ್ಲದರಿಂದ ಸಾಕಾಗಿ ಹೋಗಿದೆ ಅಂದರೆ ನಾನು ಹೆಚ್ಚು 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 ಅನುಮಾನ ಪಟ್ಟಷ್ಟು ನಾನೇ ನನ್ನ ಶಕ್ತಿ, ನನ್ನ ವ್ಯಕ್ತಿತ್ವ ಅಥವಾ ನನ್ನ ದೇಹದ ಶಕ್ತಿ ಅಥವಾ ನನ್ನ ಏನು ಆ ಕ್ರಿಯಾಶೀಲತೆ ಅಥವಾ ನಾನು ತುಂಬ ನಗುನಗ್ತಾ ಇರೋದು, ನಾನು ಹೆಚ್ಚು ಅನುಮಾನ ಪಟ್ಟಷ್ಟು ನನ್ನ ದೇಹ ಮನಸ್ಸಿನ ಆರೋಗ್ಯ ಕೆಡ್ತಾ ಇದೆ, ಹೌದಲ್ಲವಾ? ಇದರಿಂದ ಆತ ನಿಲ್ಲಿಸ್ತಾನೆ ಅಂತನೂ ಅಲ್ಲ, ಅಥವಾ ನೀನು ಹೇಳದೆ ಹೋದರೆ ಅದು ಇನ್ನೂ ಮುಂದುವರಿಯುತ್ತೆ ಅಂತಲೂ ಅಲ್ಲ. ಇವತ್ತು ಯಾವ್ಯಾವ ಥರದ ಗಂಡಸರಿದ್ದಾರೆ, ಯಾವ್ಯಾವ ಥರದ ಎಡವಟ್ಟುಗಳು ಮಾಡಿಕೊಂಡು ಇಲ್ಲೊಂದು ಹೆಣ್ಣು ಅಲ್ಲೊಂದು ಹೆಣ್ಣು ಅಲ್ಲೊಂದು ಮಗು ಇಲ್ಲೊಂದು ಮಗು ಈ ಮಟ್ಟಿಗೆ ಕೆಟ್ಟು ಹೋಗಿರುವ ಒಂದು ಕಾಲದಲ್ಲಿ ನಿನ್ನ ಗಂಡ ಏನೋ ಮಾತಾಡ್ತಿದ್ದಾನೆ ಅತ್ತೆ ಮಗಳು, ಅದೂ ಕೂಡ ಒಂದು ಹಂತ ಆದಮೇಲೆ ನಿಲ್ಲುತ್ತೆ. ಆದರೆ ನೀನು ಅಯ್ಯೋ ನನ್ನ ಗಂಡ ಆ ಮಟ್ಟಿಗೆ ಹೋಗಿಲ್ಲಪ್ಪ, ಇರೋದರಲ್ಲಿ ನಾನು ಹೆಂಗೋ, ಯಾಕಂದರೆ ಪ್ರೀತಿಯಿಂದ ಹೋಗಿ ತಿದ್ದಿಕೊಂಡ್ರೆ ಸರಿ, ನಾನು ಹೆಚ್ಚು ಒತ್ತಡ ಹಾಕಿ ಹೆಚ್ಚು ಮಾತಾಡಿ ಹೆಚ್ಚು ಏನೇನೋ ಮಾತಾಡಿ ನಾನು ಇದನ್ನು ಸರಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ಅದು ಭ್ರಮೆ. ಯಾಕೆ? ನಿನ್ನದೊಂದು ಹಳೆಯ ಕತೆ ಆತನಿಗೆ ನೆನಪಿದೆ, ಹೌದಲ್ಲ? ಅಂದರೆ ಎಲ್ಲಿಯವರೆಗೂ ನಿನ್ನ ಕುರಿತು ಒಂದು ಅಸ್ತ್ರ ಅಥವಾ ನೀನವತ್ತು ಏನು ಮಾಡಿದ್ದೆ ಈಗ ದೊಡ್ಡವ್ರ ಮುಂದೆ ನೀನು ಕೂರಿಸ್ತೀಯ ಅಂದ್ಕೋ, ನಿಂದ ಹಳೆಯ ತೆಗ್ದಾನೆ, ನೀನು ಬಿಟ್ಟಿದೀಯ ಹೌದು, ಬಟ್ ಆತನಿಗೆ ಹೇಳಲಿಕ್ಕೆ ಒಂದು ಕಾರಣ ಇದೆ. ಏನಂದರೆ ನನಗೇನು ಬೇಕೋ ಅದನ್ನು ನಾನು
ಪ್ರೀತಿಯಿಂದ ಉಪಾಯವಾಗಿ ತಗೊಳ್ಬೇಕೆ ಹೊರತು ನಾನು ಹೆಚ್ಚು ಹೆಚ್ಚು ಅದನ್ನು, ಅಂದರೆ ಗಾಯಕ್ಕೆ ಔಷಧಿ ಹಾಕೋದು ಬೇರೆ, ಅಯ್ಯೋ ತಡಿ ಇದೊಂಚೂರು ಕಿತ್ಕೊಳ್ಳೋಣ ಅಂತ ಕೀಳ್ತಾ ಅದೇನೂ ದೊಡ್ಡದಾಗುತ್ತೆ. ಹೌದಾ ಎಷ್ಟೋ ಸಾರಿ ಗಾಯಗಳು ವಾಸಿ ಆಗದಿದ್ದಾವೆ ಅಂದಾಗ ನಾವೇ ಕೇರ್ದ ಅದನ್ನು ಜಾಸ್ತಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅಣ್ಣ ಅದೇನಂದ್ರೆ ಅಣ್ಣ ಅವರು ಬೇಟಾಸ್ಲಿಕ್ ಹೋತಾರಣ್ಣ. ಏನ ಅಂದ್ರ ಅಲ್ಲಿ ಬೇಟಾಸ್ಲಿಕ್ ಹೋತಾರಣ್ಣ, ಯಾವಾಗಾರು ಭೇಟಿ ಆಗ್ಲಿಕ್ಕೆ. ಭೇಟಿ ಆಗ್ಲಿಕ್ಕೆ ಅಣ್ಣ. ಓಕೆ. ಮತ್ತ ನಿಜ ಫೋನ್ ಅಣ್ಣ, ದಿನ ಮೆಸೇಜ್. ಈಗ ನಾನು ಹೇಳೋದು ಕೇಳುವ, ಈಗ 2 ಮಕ್ಳು ತಾಯಿ ಆಗಿದೀಯಾ, ತುಂಬ ಮುಂದೆ ಬಂದಿದ್ದೀಯಾ. ನೀನು ಮೊದಲು ಅವನು ಎಲ್ಲಿ ಹೋಗ್ತಾನೆ, ಭೇಟಿ ಮಾಡ್ಲಿಕ್ಕೆ ಹೋಗ್ತಾನ ಅಥವಾ ಫೋನ್ ಮಾಡ್ತಾನ, ಮೆಸೇಜ್ ಮಾಡ್ತಾನ, ಇದನ್ನು ನೋಡೋದನ್ನು ಮೊದಲು ಬಿಡು. ಈಗ ಒಂದು ತಾಯಿ ಅಂಥದ್ದೇನೋ ಮಾಡಿ ಸಿಗಾಕೊಂಡ್ರೆ ನಾವು ಬದುಕೋಕ್ಕಾಗಲ್ಲ, ನಾವು ನೆಮ್ಮದಿಯಾಗಿರ್ಲಿಕ್ಕಾಗಲ್ಲ ಅಂತ ಅವರಿಬ್ಬರಿಗೂ ಗೊತ್ತು. ಅಂದರೆ ತೀರಾ ಹಾಳುಗೆಡಿಸ್ಕೊಳ್ಳಿಕ್ಕೆ ಅವರು ಹೋಗಲ್ಲ. ಬಟ್ ನೀನು ಈ ವಿಚಾರದಲ್ಲಿ ಪ್ರೀತಿಯಿಂದಲೇ ಗೆಲ್ಲಬೇಕೇ ಹೊರತು, ಯಾಕಂದರೆ ಮನೆಗೆ ತಂದು ಹಾಕದೆ ಕುಡುಕನಾಗಿ ಅಥವಾ ಹೆಣ್ಣಿನ ಚಪಲ ಇರೋನಾಗಿ ತೀರಾ ಅವನಿಂದ ತಲೆ ತಗ್ಗಿಸುವಷ್ಟು ನಡೆದು ಹೋಗ್ಬಿಟ್ಟಿದೆ, ಅಷ್ಟು ಕೆಟ್ಟ ಗಂಡ ಅಂತ ಏನಿಲ್ಲ. ಯಾಕಂದರೆ ನೀನು ಇದೊಂದು ಹೇಳ್ತಾ ಇದೀಯ, ಅತ್ತೆ ಮಗಳ ಜೊತೆ ಮಾತಾಡ್ತೆ. ಹೌದವ್ವ, ಒಬ್ಬ ಹೆಂಡತಿಯಾಗಿ ನಿನ್ನ ಹೃದಯ ಎಷ್ಟು ಕಳವಳಗೊಳ್ಳುತ್ತೆ ಅನ್ನೋದು ನಾನು ಅರಿಯಬಲ್ಲೆ. ಆದರೆ ಸಂಸಾರ, ಒಂದಿಡೀ ಸಮಗ್ರ ಸಂಸಾರವನ್ನು ಮುನ್ನಡೆಸಬೇಕಾದವಳು ಅಥವಾ ಒಂದಿಡೀ ಕೆಲವೊಂದನ್ನು ಸಹಿಸಿ ಎಲ್ಲವನ್ನು ಮುಂದೆ ತೆಗೆದುಕೊಂಡು ಹೋಗಲೇಬೇಕಾದ ಅನಿವಾರ್ಯತೆ ಇದ್ದ ಸಮಯದಲ್ಲಿ ಒಂದು ಯಾವುದಕ್ಕೂ ನಾನು ಬಾಯಿ ಬಡ್ಕೊಂಡು ಕೂತ್ಕೊಂಡ್ರೆ ಮಿಕ್ಕೆಲ್ಲವೂ ಹಂಗೆ ನಿಂತ್ಕೊಂಡ್ಬಿಡ್ತಾವೆ, ಮುಂದಕ್ಕೋಗಲ್ಲ. ಗಂಡನ ವಿಚಾರ ಅಂದರೆ 2 ಮಕ್ಕಳು, ಚಿಕ್ಕ ಮಕ್ಕಳು. ಈಗ ಯಾರೊಬ್ಬರು ಗುರುಗಳು ಒಂದು ಕತೆ ಹೇಳ್ತಿದ್ರು. ಒಂದು ಅಂದರೆ ಗುರುಗಳು ಹಾಗೆ ರೈಲಲ್ಲಿ ಹೋಗೋ ಸಮಯದಲ್ಲಿ ಆ ಎದುರುಗಡೆ ಸೀಟಲ್ಲಿ ಒಂದು ತಾಯಿ 2 ಮಗುವನ್ನು ಕೂರಿಸ್ಕೊಂಡು ಕೂತಿದ್ಲು. ಒಂದು 10 ವರ್ಷದ ಮಗು, ಇನ್ನೊಂದು 8 ವರ್ಷದ ಮಗು ಅಂತ, ಅಂದರೆ ಅಣ್ಣ ತಮ್ಮ ಅಂತ. ಆ ತಾಯಿ ಮಕ್ಕಳನ್ನ ಆಟ ಆಡಿಸ್ತಿದ್ಲು. ಅಲ್ಲೊಂದಷ್ಟು ಆಟ ಸಾಮಾನುಗಳಿದ್ದು. ದೊಡ್ಡ ಮಗ ಏನು ಮಾಡ್ದ, ಒಂದು JCB, ಪ್ಲಾಸ್ಟಿಕ್ JCB ಆಟ ಸಾಮಾನು ಇತ್ತಲ್ಲ, ಅದನ್ನು 10 ವರ್ಷದ ಮಗು ತಾಂಡ. ಅದನ್ನ ನೋಡಿ ಚಿಕ್ಕ ಹುಡುಗ ಇದ್ನಲ್ಲ, ಅದು ನನಗೆ ಬೇಕು ಅಂತ ಅಳೋಕೆ ಶುರು ಮಾಡಿಬಿಟ್ಟ. ಆಗ ತಾಯಿ ಸಾಮಾನ್ಯವಾಗಿ ಏನು ಹೇಳ್ತಾಳೆ, ಚಿಕ್ಕೋನಿಗೆ ಕೊಡಪ್ಪ, ಅವ್ನು ಆಟ ಆಡಲಿ, ನೀನು ದೊಡ್ಡವನ್ ತಾನೆ ಅಂತ ಸಾಮಾನ್ಯವಾಗಿ ಹೇಳೋ ಮಾತು. ಅದಕ್ಕೆ ದೊಡ್ಡವನು ಹೇಳ್ದ, ನಾನು ಯಾವಾಗಲೂ ದೊಡ್ಡವನು ಅನ್ನೋ ಕಾರಣಕ್ಕೆ ಸೋಲ್ತಾ ಇರಬೇಕಾ? ನಾನು ದೊಡ್ಡವನಾಗಿ ಹುಟ್ಟಿರೋದಿತ್ತಪ್ಪ, ಮತ್ತು ಅವನು ಚಿಕ್ಕವನಾಗಿ ಇರ್ತಾನೆ, ನಾನು ದೊಡ್ಡವನಾಗಿ ಇರ್ತೀನಿ. ಅವ್ನು ನಾಳೆ ದೊಡ್ಡವನಾಗೋದಿದ್ದಿದ್ರೆ, ಹೌದಪ್ಪ ಇವತ್ತು ನಾನು ದೊಡ್ಡವನು, ಅವನಿಗೆ ಕೊಡೋಣ, ನಾಳೆ ಅವ್ನು ದೊಡ್ಡವನಾಗ್ತಾನೆ, ಅವ್ನು ನನಗೆ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ನಾನು ದೊಡ್ಡವನೇ ಆಗಿರೋದ್ರಿಂದ ನಾನೇ ಸೋಲ್ಬೇಕು ಯಾವಾಗಲೂ ಅಂದವನು. ಈಗ ತಾಯಿಗೆ ಏನು ಹೇಳಬೇಕು ಗೊತ್ತಾಗಲಿಲ್ಲ. ಅಲ್ಲೇ ಒಬ್ಬರು ಗುರುಗಳು ಕೂತಿದ್ರು. ಗುರುಗಳೇ ಏನು ಮಾಡೋದೀಗ, ಏನು ಸ್ವಾಮಿ ಹಿಂಗೆ ಮಾಡೋದು, ಹಿಂಗೆ ಆದಾಗ ಮಕ್ಕಳು ಹಿಂಗೆ ಮಾಡ್ಕೊಂಡಾಗ ಏನು ಮಾಡೋದು? ಹಾಗೆ ಏನು ಮಾಡಿದ್ರು, ಆ ಗುರುಗಳು ದೊಡ್ಡ ಹುಡುಗನನ್ನು ಕರೆದ್ರು, ಬಾರಪ್ಪ ಇಲ್ಲಿ ಅಂತ ಹೇಳಿ ಅವ್ರು ಏನೋ ಒಂದು ಹೊಸ ಆಟ ಹೇಳ್ಕೊಟ್ರು. ಯಾರಿಗೆ? ಆ ಹುಡುಗನಿಗೆ. ನಿನ್ನ ತಮ್ಮನಿಗೆ ಕೊಡೋದನ್ನ ಕೊಡು, ಅವನ ಆಟ ಆಡ್ಕೊಳ್ಳಿ, ಕೊಡು, ನಿನಗೆ ಬಾ, ನಾನು ಹೊಸ ಆಟ ಹೇಳ್ಕೊಡ್ತೀನಿ ಅಂತ ಏನೋ ಆಟ ಆಡಿಸ್ತಿದ್ರು. ಇವರಿಬ್ರು ಆಟ ಆಡೋದು ನೋಡಿ ಆ ಚಿಕ್ಕ ಮಗುವಿಗೆ ಆಟ ಸಾಮಾನು ಬಿಟ್ಟು ಇವ್ರ ಹತ್ರ ಬಂದ್ಬಿಡ್ತು. ಅಂದರೆ ಯಾವ ಆಟ ಸಾಮಾನು ಬೇಕು ಅಂತ ಅಳ್ತಿತ್ತೋ, ಇವರಿಬ್ರು ಆಟ ಆಡೋದನ್ನ ನೋಡಿ ಆ ಆಟ ಸಾಮಾನು ಬಿಟ್ಬಿಟ್ಟು ಅದು ಈ ಕಡೆಗೆ ಬಂತು. ಆಗ ಆ ದೊಡ್ಡ ಮಗುವಿಗೆ ಹೇಳಿದ್ರು, ನೋಡಪ್ಪ ಈಗ ಹೋಗು, ನೀನು ನಿನ್ನ ಆಟ ಸಾಮಾನು ತಗೊಂಡು ಆಟ ಆಡ್ಕೊ ಅಂತ. ಅಂದರೆ ಮೊದಲು ಅದೇ ಆಮಂತ್ರ ಗುರುಗಳಿಗೆ ಆ ತಾಯಿ ಸಿಕ್ಕಿ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಈಗ ಮಕ್ಕಳು ಜಗಳನೇ ಆಡಲ್ಲ. ಹೆಂಗೆ ತಾಯಿ ಇದು ಸಾಧ್ಯ? ತಾಯಿ ಹೇಳ್ತಾಳೆ, ದೊಡ್ಡ ಮಗು ಏನಾದರೂ ಆಟ ಸಾಮಾನು ತಗೊಂಡು ಆಟ ಆಡ್ಲಿಕ್ಕೆ ಶುರು ಮಾಡಿದಾಗ ಚಿಕ್ಕ ಮಗು ಅಳ್ತಾನೆ. ಆಗ ಏನು ಮಾಡ್ತಾನೆ, ಆ ದೊಡ್ಡ ಮಗು ತನ್ನ ಕೈಲಿರೋದನ್ನು ಚಿಕ್ಕವನಿಗೆ ಕೊಟ್ಬಿಟ್ಟು ಬೇರೆ ಆಟ ಸಾಮಾನು ತಗೊಳ್ತಾನೆ. ಆಗ ಬೇರೆ ಆಟ ಸಾಮಾನು ಮೇಲೂ ಆ ತಮ್ಮನ ಕಣ್ಣು ಬೀಳುತ್ತೆ. ಅದನ್ನು ಅವನಿಗೆ ಕೊಟ್ಬಿಟ್ಟು ಮೊದಲಿದ್ದನ್ನು ಮತ್ತೆ ಇವನು ತಗೊಳ್ತಾನೆ. ಹಾಗಾಗಿ ಈಗ ಜಗಳ ಇಲ್ಲ ಅಂತ. ಅಂದರೆ ಮೊದಲು ಈ 10 ವರ್ಷದ ಹುಡುಗ ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ನನಗೇನೋ ಬೇಕು ಅನ್ನೋದಾದರೆ ಮೊದಲು ಅದನ್ನು ತಮ್ಮನಿಗೆ ಕೊಟ್ಬಿಡ್ಬೇಕು, ನಾನು ಇನ್ನೊಂದು ತಗೊಳ್ಬೇಕು. ಆ ಇನ್ನೊಂದ್ರ ಮೇಲೂ ತಮ್ಮನಿಗೆ ಆಸೆ ಬೀಳುತ್ತೆ. ಆಗ ನಾನು ಮೊದಲು ವಸ್ತು ಏನು ತಗೊಂಡಿದ್ನೋ ಆ ಕಡೆಗೆ ಬರಬೇಕು ಅಂತ. ಅಂದರೆ ನನಗೇನು ಬೇಕು, ನನಗೆ ಬೇಕಿರೋದನ್ನು ಪಡ್ಕೊಳ್ಬೇಕು ಅಂದರೆ ನಾನು ಮೊದಲು ಕೊಡಬೇಕು ಅಂತ. ಈ ಆಟ ಸಾಮಾನು ನನಗೆ ಬೇಕು ಅನ್ನೋದಾದರೆ ಮೊದಲು ತಮ್ಮನಿಗೆ ಕೊಟ್ಬಿಡ್ಬೇಕು, ಆಸೆ ತೀರಿಸ್ಬಿಡ್ಬೇಕು ಅವನಿಗೆ ಬೇಜಾರಾಗುತ್ತೆ, ಅಥವಾ ಅವನ ಗಮನ ಇನ್ನೊಂದು ಕಡೆ ಹೋದ್ಮೇಲೆ ನಾನು ಅದನ್ನು ತಂಡು ಆಟ ಆಡ್ಬೋದು ಅಂತ. ಹಾಗೆ ನಿನ್ನ ಗಂಡನ ವಿಚಾರದಲ್ಲೂ ಕೂಡ ನೀನು ತೀರಾ ಹಠ ಮಾಡಲಿಕ್ಕೆ ಹೋಗಬಾರ್ದು.
ಯಾಕಂದರೆ ಇವೆಲ್ಲ ಸೂಕ್ಷ್ಮ ವಿಚಾರಗಳು. ಬೆಣ್ಣೆಲಿ ಕೂದಲು ತೆಗ್ದಂಗೆ ನಿಧಾನಕ್ಕೆ ಸರಾಗವಾಗಿ ತೆಗೆದ್ರೆ ಚಂದ. ನೀನು ಅಲ್ಲಿಗೆ ಹೋಗ್ತೀಯ, ಹಂಗೆ ಮಾತಾಡ್ತೀಯ, ಹಿಂಗೆ ಮಾತಾಡ್ತೀಯ, ತೀರಾ ಅಂಥದ್ದು ಇಬ್ಬರು ಅಲ್ಲಿ ಮಲಗಿಬಿಟ್ಟಿದ್ರಂತೆ ಅಂತ ಏನೋ ಹೊಲಸು ವಿಚಾರ ಗೊತ್ತಾದಾಗ ನೀನು ಧ್ವನಿ ಎತ್ತಿವಂತೆ. ಈಗ ನೀನು ಈ ವಿಚಾರದಲ್ಲಿ ಏನೂ ಕೇಳಲಿಕ್ಕೆ ಹೋಗಬೇಡ, ನೀನು ಹೆಚ್ಚು ಪ್ರೀತಿ ಕೊಡು. ನಿನ್ನಲ್ಲೇ ತುಂಬ ಪ್ರೀತಿ ಸಿಕ್ತು ಅಂದರೆ ಹೊರಗಡಿಕೆ ಏನು ಹೋಗೋ ಅವಶ್ಯಕತೆ ಇಲ್ಲ. ಆದರೆ ನಿನ್ನ ಕುರಿತಾಗಿ ದ್ವೇಷ ಇದೆ, ನಿನ್ನ ಕಂಡ್ರೆ ಅವನಿಗೆ ಇಷ್ಟ ಇಲ್ಲ ಅಂದರೂ ಕೂಡ ನೀನು ಪ್ರೀತಿಯಿಂದ ಮಾತಾಡಿಸೋದನ್ನು ಬಿಡಂಗಿಲ್ಲ. ಆದರೆ ಅವ್ರ ಕುರಿತು ಹೆಚ್ಚು ಹೆಚ್ಚು ಅನುಮಾನ ನೀನು ಪಡಂಗಿಲ್ಲ. ಕೇಳಿಸ್ತಾ? ಕೇಳಿಸ್ತಾನಮ್ಮ ನಾನು ಹೇಳಿದ್ದು? ನೀನು ಅವ್ರ ಬಗ್ಗೆ ಅನುಮಾನ ಪಟ್ಟಷ್ಟು ನಿನ್ನ ವೈಯಕ್ತಿಕ ಜೀವನ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಈಗ ಹೇಗಿದೆಯೋ ಸುಮ್ಮನೆ ಆಗ ಬಿಟ್ಟುಬಿಡು. ಭಗವಂತ ಈ ಹಿಂದೆ ನಾನು ಮಾಡಿಕೊಂಡ ತಪ್ಪಿಗೆ ಇದೊಂದು ಶಿಕ್ಷೆ, ಇದು ಒಂದು ಗಳಿಗೆ ಆದಮೇಲೆ ಅದು ನಿಂತು ಹೋಗುತ್ತೆ, ಏನದು ಹಂಗೆ ಮುಂದುವರಿಯಲ್ಲ. ಕೃಷ್ಣ ನಿನ್ನ ಇಚ್ಛೆಯಂತೆ ಆಗಲಿ. ಆತ ಹೊರಗಡೆ ಏನು ಮಾಡ್ಕೊಂಬರ್ತಾನೆ ನಾನು ಪ್ರಶ್ನೆ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ಪ್ರಶ್ನೆ ಮಾಡಿದ್ರು ಅಲ್ಲಿ ಉತ್ತರ ಸಿಗಲ್ಲ, ಅದು ಸರಿ ಹೋಗಲ್ಲ ಅಂತ ತುಂಬ ನೋವು ಪಡೋದಕ್ಕೆ ಅಲ್ಲಿ ಆಗಬಾರ್ದೇನೂ ಆಗಿಲ್ಲ. ಇಷ್ಟನ್ನೇ ನೀನು ಅಷ್ಟು ಮಾಡಿಕೊಂಡು ಕೂತ್ಕೊಂಡ್ರೆ ಹಾಳಾಗ್ಬಿಡ್ತವೆ ಸಂಬಂಧ ಸಂಸಾರಗಳು. ಈಗ ನೀನೇನು ಮಾಡು ಕೃಷ್ಣ, ಇದು ಎಲ್ಲ ನಿನ್ನ ಪರೀಕ್ಷೆ. ಇದು ಯಾಕೆ ಹಿಂದೆ ನಾನು ಅಂಥದ್ದು ಮಾಡಿ ನನಗೆ ನಾನು ದ್ರೋಹ ಮಾಡಿಕೊಂಡೆ ಅಥವಾ ನಾನು ತಪ್ಪು ಕೆಲಸ ಮಾಡಿಕೊಂಡೆ, ಅದಕ್ಕೆ ಇವತ್ತು ಒಂಚೂರು ಶಿಕ್ಷೆ ಆಗ್ತಾ ಇದೆ. ನಿನ್ನ ಕರುಣೆ ಇದ್ದರೆ ಇದೂ ಕೂಡ ಸ್ವಲ್ಪ ದಿನ ಆದಮೇಲೆ ನಿಂತು ಹೋಗುತ್ತೆ. ಈಗ ನಾನೇನು ಮಾಡ್ತೀನಿ, ಗಂಡನನ್ನು ಪ್ರೀತಿಯಿಂದ ಸಂಭಾಳಿಸ್ತೀನಿ. ಎಷ್ಟು ಪ್ರೀತಿಯಿಂದ ಅಂದರೆ ಏನು ನನ್ನ ಹೆಂಡತಿ ಮೊದಲಂಗೆ ಅನುಮಾನ ಪಡ್ತಾ ಇಲ್ಲ, ಮೊದಲಂಗೆ ಫೋನ್ ನೋಡ್ತಾ ಇಲ್ಲ, ಮೊದಲಂಗೆ ಅದು ನೋಡ್ತಾ ಇಲ್ಲ, ಇದು ನೋಡ್ತಾ ಇಲ್ಲ, ಅಥವಾ ಇದು ಏನು ಹೇಳಿ ಏನೂ ಕೂಡ ಮೊದಲಂಗೆ ಅನುಮಾನ ಪಡ್ತಿಲ್ವಲ್ಲ ಅಂದಾಗ ಆತನಿಗೂ ಒಂದು ನೀನೇನೂ ಕೇಳ್ತಾ ಇಲ್ಲ, ತುಂಬ ಪ್ರೀತಿಸ್ತಾ ಇದ್ದೀಯಾ, ತುಂಬ ಏನು ಡೌಟೇ ಪಡ್ತಾ ಇಲ್ಲ ಅಂದಾಗ ಒಂದು ಬಿಡು ಇವಳು ಹೆಂಗೋ ಮರ್ತ್ಕೊಂಡ್ಬಿಟ್ಲು ಅಂತ ತುಂಬ ಆಟ ಆಡೋಕೆ ಹೋಗಿ ಸಿಗಾಕೊಂಡ್ಬಿಡ್ತಾರೆ. ಇಲ್ಲ ಅಯ್ಯೋ ಇವಳು ಪಾಪ ಒಳ್ಳೆಯವಳಾಗಿದ್ಲು, ಈಗ ನಾನು ಒಳ್ಳೆಯವನಾಗಿರೋಣ ಅಂತ ಬದಲಾಗ್ತದೆ. ಎಲ್ರಿಗೂ ನಡೆಯುತ್ತೆ. ನೀನೇನೂ ಅನುಮಾನ ಪಡದೆ, ಏನೂ ಪ್ರಶ್ನೆ ಮಾಡದೆ, ಏನೂ ಫೋನ್ ನೋಡದೆ, ಬಂದ್ರಿ ಊಟ ಮಾಡಿರಿ ಬಂದ್ರಿ ಅಂತ ಕೂತ್ಕೊಂಡು ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದಪ್ಪ. ಯಾಕಂದರೆ ನೀನು ಮರ್ತು ಬಿಟ್ಟಿದ್ದೀಯ ಅಂದಾಗ ಒಂದೋ ಆ ಕಡೆ ಸಂಬಂಧ ಇನ್ನೂ ಜಾಸ್ತಿ ಮಾಡ್ಕೊಂಡ್ಬಿಡ್ತಾನೆ, ಹೆಂಗೂ ಕೇಳ್ತಾ ಇಲ್ಲ ಅಂತ. ಇಲ್ಲಪ್ಪ ನನ್ನ ಹೆಂಡತಿ ಇಷ್ಟು ಒಳ್ಳೆಯವಳಾದ್ಲು, ನಾನು ಅವಳಿಗೆ ದ್ರೋಹ ಮಾಡಿದ್ರೆ ತಪ್ಪಾಗ್ಬಿಡುತ್ತೆ ಅಂತ ಇಲ್ಲ ಹಂಗೆ ಬದಲಾಗ್ತಾನೆ, ಇಲ್ಲ ಹಿಂಗೆ ಸಿಗಾಕೊಳ್ತಾನೆ. ಎಲ್ರಿಗೊಂದು ಆಗಬೇಕು ಅಂದರೆ ನೀನು ಪ್ರೀತಿ ಕೊಡಬೇಕು. ಅದನ್ನು ಬಿಟ್ಟು ನೀನು ಈ ಕಡೆ ಅನುಮಾನ ಪಡ್ತೀಯ, ಆ ಕಡೆ ಅದನ್ನು ಮುಂದುವರಿಸ್ತಾನೆ, ಈ ಕಡೆ ಅದೂ ಮುಂದುವರಿತಾ ಇದೆ, ಈ ಕಡೆ ನೀನು ನೆಮ್ಮದಿ ಕಳ್ಕೊಳ್ತಿದೀಯ ಅಂದರೆ ಅದಕ್ಕೆ ಏನು ಅರ್ಥವೇ ಇಲ್ವಲ್ಲವ. ಹಾಗಾಗಿ ಇರೋದೊಂದು ಜೀವನ ತಾಯಿ, ತುಂಬ ಬಲಾತ್ಕಾರ ಮಾಡಿ ಬಲವಂತವಾಗಿ ನಾವು ಯಾರ ಮನಸ್ಸನ್ನು ಯಾರ ಪ್ರೀತಿಯನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಪ್ರಯತ್ನ ಪಡಬಾರ್ದು. ಆತನಿಗೆ ನಾನು ಬೇಡದೇ ಇದ್ರು ನನಗೆ ಗಂಡ ಅವನು ಬೇಕು. ಆದ್ರೆ ಅವ್ರು ನಂಗ್ ನೋವಾಯ್ತಂದ್ರ ನಾ ಏನು ಮಾತಾಡ್ಸಲ್ಲ, ನಾ ಗಪ್ಪಾಗಿ ಕುಂತು ಬಿಡ್ತೀನಿ. ಪರವಾಗಿಲ್ಲ ತಾಯಿ, ಯಾರು ನಿನಗೆ ದ್ರೋಹ ಮಾಡಿದ್ರು ನೀನು ನಾನು ಈ ಹಿಂದೆ ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಟ್ಟು ನಿನ್ನ ಮಕ್ಕಳನ್ನ ನೋಡಿಕೊಂಡು, ಮಾವನ್ನ ನೋಡಿಕೊಂಡು, ಗಂಡನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಂಡು ಮುಂದುವರಿ. ಏನು ಹೊರಗಡೆ ಸುಖ ಅವ್ರಿಗೆ ಸಿಕ್ಬಿಟ್ಟು ನೀನಿಲ್ಲಿ ಒಂಟಿಯಾಗಿದ್ದು ಮಾತ್ರಕ್ಕೆ ನಿನಗೆ ನರಕ ಸಿಗಲ್ಲ, ನಿನಗೇ ಸ್ವರ್ಗ ಸಿಗೋದು, ನಿನಗೆ ಭಗವಂತನ ಲೋಕದಲ್ಲಿ ಜಾಗ ಸಿಗೋದು. ನೀನು ಮಕ್ಕಳ ನಾಳೆಗಳನ್ನು ತಂದಾಕ್ತಿದ್ದಾರೆ, ಅದನ್ನು ಬಹಳ ಗೌರವದಿಂದ ಬದುಕೊಂಡು ಗಂಡನ್ನೂ ಅಷ್ಟೇ ಪ್ರೀತಿಯಿಂದ ಕಾಣು. ತೀರಾ ಏನೇನೋ ಹೊರಗಡೆ ಹೋಗು ಹೊಲಸು ಮಾಡಿಕೊಂಡು ಬಂದು ಗಂಡನನ್ನೇ ಸರಿ ಮಾಡ್ಕೊಂಡು ಹೆಂಡ್ತಿದ್ದೀರು ಬದುಕ್ತವ್ರ ಅಂಥದ್ರಲ್ಲಿ ನಿಂದು ಯಾವುದವ? ಆ ಮಟ್ಟಕ್ಕೆ ಹೋಗ್ಲಿಕ್ಕೆ ಬಿಡಬೇಡ. ಇವತ್ತಿಂದ ಕೊನೆ ನೀನು ಆ ವಿಚಾರವಾಗಿ ಏನು ಪ್ರಶ್ನೆ ಮಾಡಬೇಡ. ಅಲ್ಲಿ ಏನು ನಡೀತಾ ಇದೆಯೋ ನಿನಗೆ ಅನ್ಯಾಯ ಅಂತೂ ನಡೀತಾ ಇಲ್ಲ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಏನೋ ಮೊದಲಿಂದ ಅದನ್ನು ರೂಢಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ, ಅವ್ರು ಮಾತಾಡ್ಕೊಳ್ಳಿ. ಅದು ತಪ್ಪೋ ಸರಿಯೋ, ಅದು ಅತ್ತೆ ಮಗಳು ಅಂತ ಏನೋ ಮಾತಾಡ್ತಾರೆ. ನಾಳೆ ಅವಳು ಗಂಡಂಗೆ ತಲೆ ಕೆಟ್ಟು ಅವನು ಸರಿ ಮಾಡ್ತಾನೆ, ಇಲ್ಲ ಕಾಲವೇ ಸರಿ ಮಾಡುತ್ತೆ. ಇದನ್ನ ಕಾಲಕ್ಕೆ ಬಿಟ್ಬಿಡು. ಮಾತಾಡೋದು ಬಿಡಲತ್ತಾರ, ನೀನ್ ಕೇಳಬೇಡ. ಕೇಳಿದ್ರೆ ಬಿಡಲ್ಲ ಅಂತ ಗೊತ್ತಿದ್ದು ಯಾಕೆ ಕೇಳ್ತೀಯ? ಬೇಡವೇ ಬೇಡ. ಇಲ್ಲಪ್ಪ ನನ್ನ ಗಂಡ ತುಂಬಾ ಒಳ್ಳೆಯವನು ಅನ್ನೋ ಭಾವನೆಲೇ ಇರು. ಅಟ್ಲೀಸ್ಟ್ ನೀನಾದ್ರೂ ನೆಮ್ಮದಿಯಾಗಿರ್ತೀಯ. ಸುಮ್ಮನೆ ಮನಸ್ಸಲ್ಲಿ ಪ್ರಶ್ನೆಗಳಿದಾವೆ, ಉತ್ತರಗಳಿಲ್ಲ ಅಂದ್ರೆ ಬರೀ ಪ್ರಶ್ನೆಗಳಿದ್ರೆ ಹುಚ್ಚಿಡ್ದು ಬಿಡ್ತೀಯ.
ಹೌದಣ್ಣ ಹಂಗೆ ಆಗಿತ್ತಣ್ಣ. ಪ್ರಶ್ನೆಗಳು ಬಂದಾಗ ಉತ್ತರಗಳು ಸಿಕ್ಕರೆ ಹಗುರ, ಬರೀ ಪ್ರಶ್ನೆಗಳೇ ಅಂದರೆ ಅದು ಹುಚ್ಚುತನ. ಹಾಗಾಗಿ ಆಯಿತು, ನನ್ನ ಈಗ ಗಂಡನ ಇದೊಂದು ಏನೋ ಕೆಟ್ಟತನ ಅಂತಲೇ ಇಟ್ಕೊಳ್ಳೋಣ, ಎಷ್ಟು ಒಳ್ಳೆತನ ಇದಾವವ. ಹೌದಣ್ಣ ಎಲ್ಲ ಒಳ್ಳೆ ಒಳ್ಳೆ ಗುಣ ಇದೆ. ಕುಡಿಯಲ್ಲ, ಕುಡಿದು ಬಂದು ಹೊಡಿಯಲ್ಲ, ಅಥವಾ ಮಕ್ಕಳನ್ನ ಬೇಜವಾಬ್ದಾರಿ ತಂದಿಂದ ಮಾಡ್ಕೊಂಡಿಲ್ಲ, ಅಥವಾ ತಂದು ಹಾಕಲ್ಲ ಅಂತ ಏನಿಲ್ಲ, ಅಥವಾ ನಿನಗೂ ಬಡ್ದು ಸಾಯಿಸಿ ಕುತ್ತಿಗೆ ಮೇಲೆ ಕಾಲಿಕ್ಕುವಷ್ಟು ರಾಕ್ಷಸ ಅಲ್ಲ. ಅಂದರೆ ಒಳ್ಳೆ ತುಂಬ ಇದೆ. ಅದನ್ನು ಲಿಸ್ಟ್ ಮಾಡು, ಅದನ್ನು ಗೌರವಿಸು, ಅದಕ್ಕೆ ಗೌರವ ಕೊಡು. ಒಂದೇನೋ ನಡೀತಾ ಇದೆ, ಅದು ಕೂಡ ತೀರಾ ಅಶ್ಲೀಲವಾಗಿ ಏನು ನಡೀತಾ ಇಲ್ಲ, ಏನೋ ಚಿಕ್ಕ ಪುಟ್ಟದಾಗಿ ಕೆಲವು ನಡೀತಾ ಇದ್ದಾವೆ, ಅದು ನಿಲ್ಲೋ ಕಾಲ ಬರುತ್ತೆ, ಅದನ್ನು ಕಾಲಕ್ಕೆ ಬಿಟ್ಟುಬಿಡು. ಒಳ್ಳೆ ಗುಣಗಳನ್ನು ನೋಡು. ಜಗತ್ತಲ್ಲಿ ಯಾವುದಾದ್ರೂ, ಮಕ್ಕಳಲ್ಲಾದರೂ ಅಷ್ಟೇ, ಗಂಡನಲ್ಲಾದರೂ ಅಷ್ಟೇ, ಮಾವನಲ್ಲಾದರೂ ಅಷ್ಟೇ, ಸಮಾಜದಲ್ಲಿ ಎಲ್ಲಾದರೂ ಅಷ್ಟೇ, ಒಳ್ಳೆಯದೇನು ಕಾಣುತ್ತೆ ಅದನ್ನು ಹೆಚ್ಚು ಹೆಚ್ಚು ಪ್ರಶಂಸೆ ಮಾಡು. ನಿನ್ನ ಮಗ ಏನೋ ಒಂದು ದಿವಸದಲ್ಲಿ ಒಂದು ತಪ್ಪು ಮಾಡ್ದ, ಮತ್ತು ತುಂಬ ವಿಚಾರಗಳಲ್ಲಿ ತುಂಬ ಚೆನ್ನಾಗಿ ನಡ್ಕೊಂಡ, ಆದರೆ ನಾವು ಅದು ಒಂದು ಕಾರಣಕ್ಕೆ ಅವನನ್ನು ಬೈದು ಬೈದು ಬೈದು, ಯಾಕಂದರೆ ಒಳ್ಳೆಯ ಹೊಗಳು ಪ್ರಶಂಸೆ ಮಾಡಲಿಕ್ಕೆ ತುಂಬ ವಿಚಾರಗಳಿರ್ತವೆ, ಆದರೆ ಮನುಷ್ಯನ ಬುದ್ಧಿಯೇ ಅಂಥದ್ದು. ಒಂದು ಬಿಳಿ ಪಂಚೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಟ್ಟರೆ ಆ ಬಿಳಿ ಬಣ್ಣದ ಪಂಚೆಯನ್ನು ಮರೆತು ಆ ಕಪ್ಪು ಚುಕ್ಕೆಯ ಮೇಲೆ ಗಮನ ಹೋಗುತ್ತಲ್ಲ, ಹಾಗೆ. ಹಾಗಾಗಿ ಎಷ್ಟು ಒಳ್ಳೆಯದನ್ನು ಪ್ರಶಂಸೆ ಮಾಡ್ತೀಯೋ ಅಷ್ಟು ನೀನು ಅಂತರಂಗದಿಂದ ಶುದ್ಧನಾಗಿರ್ತೀಯ. ಬರೀ ಕೆಟ್ಟದ್ದನ್ನೇ ಹುಡುಕ್ತಾ ಹೋದರೆ ಹೊಲಸ ಮೇಲೆ ಕೂತಿರೋ ನೊಣಕ್ಕೂ ನಮಗೂ ವ್ಯತ್ಯಾಸವೇ ಇಲ್ಲ, ಹೌದಲ್ಲ? ಒಳ್ಳೇದು ಹುಡುಕು, ಬದುಕು. ಒಬ್ಬಳೇ ಬಂದಿದ್ದೀಯಾ, ಹೋಗ್ಬೇಕಾದ್ರೆ ಗಂಡ ಮಕ್ಕಳನ್ನೇನು ಕರ್ಕೊಂಡೇ ಹೋಗಲ್ಲ, ಒಬ್ಬಳೇ ಹೋಗೋದು. ಹಾಗೆ ಹೋಗುವ ಮುನ್ನ ನಿನಗೆ ಯಾರ್ಯಾರು ದ್ರೋಹ ಮಾಡ್ತಾರೆ ಅದನ್ನು ಹೆಚ್ಚು ತಲೆ ಕೆಡಿಸ್ಕೊಂಡು ಕೂತ್ಕೊಂಬೇಡ. ಆದರೆ ನಾನು ಸ್ವೀಕರಿಸಿದ ಗಂಡ, ನಾನು ಹೆತ್ತ ಮಕ್ಕಳು, ನಾನು ಪಡೆದುಕೊಂಡ ಅಪ್ಪ ಅಮ್ಮ, ಇವ್ರಿಗ್ಯಾರಿಗೂ ನಾನು ದ್ರೋಹ ಮಾಡಲ್ಲ ಅನ್ನೋ ಶಪಥ ಮಾಡು, ನಿನ್ನ ಜೀವನವನ್ನು ಕಟ್ಕೋ. ಆದರೆ ನನಗೆ ಯಾರ್ಯಾರು ದ್ರೋಹ ಮಾಡಿಬಿಟ್ರು ಗೊತ್ತಾ ಅಂತ ಲಿಸ್ಟ್ ಮಾಡ್ಕೊಂಡು ಅಳ್ತಾ ಕೂತ್ರೆ ನಿನ್ನ ಹಣೆ ಬರ ಕೃಷ್ಣ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಒಳ್ಳೆಯದನ್ನು ಗುರ್ತಿಟ್ಕೋ, ಅದನ್ನು ಪ್ರಶಂಸೆ ಮಾಡು. ಮಗ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ದೀ ಕಣೋ, ಮಗ ನೀನು 5 ಗಂಟೆಗೆ ಎದ್ದೋಳೋದು ಕಲ್ತಿದೆಯಲ್ಲ, ಗ್ರೇಟ್ ಕಣೋ. ಅಥವಾ ಎದ್ದು ಓದ್ಕೊಳ್ತೀಯಲ್ಲೋ, ಗ್ರೇಟ್ ಕಣೋ. ಅಯ್ಯೋ ನೀನು ಊಟ ಮಾಡೋಕ್ಕಿಂತ ಮುಂಚೆ ಅಮ್ಮ ಅಪ್ಪ ಊಟ ಮಾಡಿದ್ರಾ, ತಂಗಿ ಊಟ ಮಾಡಿದ್ರಾ, ಅಣ್ಣ ಊಟ ಮಾಡಿದ್ರಾ, ಅಂದರೆ ಮುದ್ದೆ ಮಡಿಕೆಯಲ್ಲಿ ಅಥವಾ ನಿಮ್ಮ ರೊಟ್ಟಿ ತಪ್ಪಲಿಯಲ್ಲಿ ಅಥವಾ ನೀವು ರೊಟ್ಟಿ ಮಡಗಿರೋ ಜಾಗದಲ್ಲಿ ಒಂದೇ ರೊಟ್ಟಿ ಇದೆ ಅಥವಾ 2 ರೊಟ್ಟಿ ಇದೆ ಎಂದಾಗ ಒಂದು ರೊಟ್ಟಿಯನ್ನು ತಗೊಂಡು ನನಗೆ ತಿನ್ನಬೇಕು ಅನ್ನೋ ಹಸಿವಿದ್ರೂ ಕೂಡ ಎಲ್ಲ ತಿಂದ್ರ ಅಮ್ಮ ಎಲ್ಲ ಊಟ ಮಾಡಿದ್ರ ಅಂತ ಕೇಳ್ಬಿಟ್ಟು ತಿನ್ನೋದಿದೆಯಲ್ಲ, ಇದೆಂಥ ದೊಡ್ಡ ಸಂಸ್ಕಾರ ಅಲ್ವನವ? ಯಾವಾಗಲೂ ಅಷ್ಟೇ, ಅಯ್ಯೋ ಹಸಿವಿತ್ತು ನಾನು ತಿಂದ್ಬಿಟ್ಟೆ, ಅದು ಮನುಷ್ಯತ್ವದ ಸಾರ್ಥಕತೆ ಅಲ್ಲ. ಹೌದು, ಹಸಿವಿದ್ರೆ ತಿಂತೀಯ, ಹೌದು. ಹಾಗೆ ತಿನ್ನುವ ಮುನ್ನ ಮನೆಯವ್ರು ಊಟ ಮಾಡಿದ್ರ, ಇನ್ನೂ ಯಾರು ಊಟ ಮಾಡಿಲ್ಲ, ಹಂಗೆ ಯಾರು ಊಟ ಮಾಡಿಲ್ಲ ಅಂತ ಗೊತ್ತಾದಾಗ ಅಲ್ಲಿ ಅರ್ಧ ಇಟ್ಟು ನಾನು ಅರ್ಧ ತಿನ್ಬೋದು, ಹೌದಲ್ಲ? ಈ ಸಂಸ್ಕಾರವನ್ನು ಮಕ್ಕಳಿಗೆ ಹೇಳಿಕೊಟ್ಟು ಅವರನ್ನು ಅದ್ಭುತವನ್ನಾಗಿ ಮಾಡು. ಗಂಡನಿಂದ ಸಿಗದ ಈ ಮಟ್ಟಿನ ಎಲ್ಲೋ ಒಂದು ಚಿಕ್ಕ ನೆಮ್ಮದಿ ಎಲ್ಲೋ ಸಿಕ್ಕಿಲ್ಲ ಅನ್ನೋದಾದರೆ ಅದನ್ನು ಸಂತಾನಗಳ ಮೂಲಕ ಪಡ್ಕೊಳ್ಬೇಕು. ಅಷ್ಟು ಮಾಡು. ಯಾವುದೇ ಕಾರಣಕ್ಕೂ ಕಂಪ್ಲೇಂಟ್ ಹೇಳ್ತಾನೇ ಕೂರಬೇಡ. ಹಂಗೆ ಕಂಪ್ಲೇಂಟ್ ಹೇಳ್ತಾನೇ ಕೂತವ್ರ ಬದುಕು ಏನು ನೆಲಸಮ ಆಗಿಬಿಡುತ್ತೆ. ಅಂದರೆ ಅವರು ಮೇಲೆ ಬರಲಿಕ್ಕೆ ಆಗಲ್ಲ. ಅವ್ರಿಗೆ ಎಲ್ಲ ಶಕ್ತಿ ಇರುತ್ತೆ, ಆದರೆ ಕಂಪ್ಲೇಂಟ್ ಹೇಳೋ ಬುದ್ಧಿ ಇಟ್ಕೊಂಡು ಮೇಲ್ಕೂ ಬರದೆ ಹಂಗೆ ನಾಶವಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ನೀನು ಕೂಡ ಯಾವುದೇ ರೀತಿಯಲ್ಲೂ ಇನ್ನು ಮುಂದೆ ಕಂಪ್ಲೇಂಟ್ ರೈಸ್ ಮಾಡಿಕೊಂಡು ಫೋನ್ ನೋಡಿ ಮೆಸೇಜ್ ನೋಡಿ ಅಯ್ಯೋ ಅವ್ರು ಅಲ್ಗೋಯ್ತಾರೆ ಇಲ್ಗೋಯ್ತವ್ರು ಏನೂ ಇಲ್ಲವ. ನನ್ನ ಗಂಡನಿಗೆ ನಿಯತ್ತಾಗಿರ್ಬೇಕು, ಇಷ್ಟೇ. ಅಷ್ಟು ಮಾಡ್ಕೊಂಡು ಹೋಗುತ್ತಾ ಹೆಣ್ಮಕ್ಳು ಕತೆ ಕೇಳಿ ಹೌದಪ್ಪ ಪರವಾಗಿಲ್ಲ ಇರೋದ್ರಲ್ಲಿ ನನ್ನ ಬದುಕು ಚಂದ ಇದೆ, ಹಳೆಯ ತಪ್ಪುಗಳಿಂದ ಏನೋ ಎಡವಟ್ಟಾಗಿ ನನ್ನ ಜೀವನ ನಾಶವಾಗಿ ಹೋಗ್ಬಿಡೋದು. ಏನೋ ಅಷ್ಟೋ ಇಷ್ಟೋ ಬೈದು ಅಲ್ಲಿಗೆ ಸುಮ್ಮನಾಗಿದ್ದಾರೆ ಅಂತ ಖುಷಿ ಪಡು. ಒಳ್ಳೇದಾಗ್ಲಿ ತಾಯಿ, ನಿನಗೆ ಒಳ್ಳೆ ಶುಭವಾಗಲ್ಲ. ಆದ್ರೆ ಇನ್ನೊಂದ್ ಹೇಳೋದಣ್ಣ, 2 ವರ್ಷ ಹಿಂದೆ ಎಲೆಕ್ಷನ್ ನಿಂತಿದ್ದೇವಣ್ಣ, ಸರ್ಪಂಚ್. ಏನವ? ಸರ್ಪಂಚ್ ಎಲೆಕ್ಷನ್ ಕಣ. ಎಂತ ಎಲೆಕ್ಷನ್? ಎಲೆಕ್ಷನ್. ಓಹೋ, ಎಲೆಕ್ಷನ್ ನಿಂತಿದ್ರಿ? ಹೌದಣ್ಣ. ಅಂದ್ರೆ ನಿಮ್ ಗಂಡನೋ ನೀವು? ನಾನೇನ ಗಂಡ ಗೌರ್ಮೆಂಟ್ ಕೆಲ್ಸದ ಮ್ಯಾಗರಲ್ಲ ಅವ್ರು. ಓಹ್, ನೀವು ಅಂದ್ರೆ ಗ್ರಾಮ ಪಂಚಾಯತಿ ಎಲೆಕ್ಷನ್? ಹೌದಣ್ಣ, ಹೌದು. ಓಹೋ, ಸೂಪರ್. ಅದಕ್ಕ
ಮಂದಿ ಮೋಸ ಮಾಡೋರಣ 30 ಲಕ್ಷ ಹಾಕಿದೇವಣ. ಅಂದ್ರೆ ಖರ್ಚು ಮಾಡಿದ್ರಿ? ಹೌದಣ್ಣ, ಖರ್ಚು ಮಾಡಿದೇವ್. ಹ್ಮ್. ಮಂದಿ ಮೋಸ ಮಾಡಿ. ಎಷ್ಟು ವರ್ಷದ ಹಿಂದೆ? 2 ವರ್ಷ ಅಣ್ಣ. ಮತ್ತೆ ನಿಲ್ತೀರಾ? ಇಲ್ಲಣ್ಣ. ಆಯ್ತವ, ಇವೆಲ್ಲ ಅಂದ್ರ- ನಡೀತವೆ. ಅಂದ್ರೆ ಅವೆಲ್ಲ ಈಗ ಎಲೆಕ್ಷನ್ಗಳು ಅಂದ್ರೆ ಕುತಂತ್ರ, ಮೋಸ ಎಲ್ಲ ಅಂದ್ರ ನಡೀತವೆ. ಸಾಲದ ಅಲ್ಲಣ್ಣ ಅದೇ. ಅಲ್ಲ, ಗ್ರಾಮ ಪಂಚಾಯತಿಗೆ 30 ಲಕ್ಷ ಖರ್ಚು ಮಾಡುವಷ್ಟು ದೊಡ್ಡ ಮನುಷ್ಯರ ನೀವು? ಆ ಹೌದ್ ಏನ್ ಮಾಡ್ತೀರಾ ಸರ್, ಮಾಡ್ಬೇಕಲ್ಲ ಅಂತ. ಹೌದಣ್ಣ. ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ತಿಂಗಳಿಗೆ ಎಷ್ಟು ಸಂಬಳ ಬರುತ್ತೆ? ಏನೋ ಗೊತ್ತಿಲ್ಲ. ಅಯ್ಯೋ, ಅದು ಗೊತ್ತಿಲ್ಲದೆ ಅದು ಹೆಂಗೋ ಎಲೆಕ್ಷನ್ ನಿಂತೆ ಮತ್ತೆ ನೀನು? ಆ ಎಲ್ಲ ನಮ್ದು ಯಜಮಾನ್ರದೇ ಅಣ್ಣ, ನಮ್ದು ಏನಿಲ್ರಿ ಅಣ್ಣ, ನಮ್ದು ಏನ್ ತಿಳಿಯಲ್ಲ ಅಣ್ಣ. ಸುಮ್ಮ ಹೆಸರಿಗಟ್ಟೆ ಅಣ್ಣ ನಮ್. ಗೊತ್ತಾಯ್ತು, ಎಲೆಕ್ಷನ್ ಒಂದಾಗ್ಲಿ ಗೊತ್ತಾಯ್ತು ನನಗೆ. ಇರ್ಲವ್ವ, ಅದು ಬಿಡು, ಸಂಸಾರ ಮಾಡ್ಕೊಂಡು ಹೋಗು. ಆ ವಿಚಾರದಲ್ಲಿ ಹೆಚ್ಚು ಬೇಡ. ಇನ್ನೊಂದು ಎಲೆಕ್ಷನು ಅದು ಇದು ಬೇಡವ. ಅದಕ್ಕೊಂದು ಬೇರೆದೇ ಕುತಂತ್ರ ಮನಸ್ಥಿತಿ ಬೇಕು. ಹೌದಣ್ಣ. ಶುದ್ಧಳಾಗಿ ಉಳಿದು ಬಿಡು, ಆ ಜಂಜಾಟಕ್ಕೆ ಹೋಗಬೇಡ. ನಿನ್ನ ಗಂಡ, ನಿನ್ನ ಸಂಸಾರ, ನಿನ್ನ ಮಕ್ಕಳು, ನಿನ್ನ ಮಾವ, ನಿನ್ನ ಕುಟುಂಬ ಚೆನ್ನಾಗಿ ನೋಡ್ಕೊ, ಆರೋಗ್ಯ ಕಾಪಾಡ್ಕೊ, ಮಾನಸಿಕವಾಗಿ ಸ್ಟ್ರೆಸ್ ಮಾಡ್ಕೊಳ್ಬೇಡ, ಯಾರ ಬಗ್ಗೆನೂ ಚಿಂತೆ ಬೇಡ. ಎಲ್ಲ ಎಲ್ಲ ಬಿಟ್ಬಿಟ್ಟಿದಣ್ಣ ಮಕ್ಳು. ಚಿಂತೆ. ಯಾರ್ ಮಾತಾಡೋದು ತಲೆ ಹಾಕೊಳಲ್ಲ ಅಣ್ಣ, ಯಾರ್ ಏನ್ ಮಾತಾಡೋದು ತಲೆ ಹಾಕೊಳಲ್ಲ. ಅಷ್ಟೇ ಅಷ್ಟೇ ಅಷ್ಟೇ. ಗಂಡನು ಕೂಡ ಸರಿ ಹೋಗುತ್ತಾನೆ. ನಾನು ಈ ಜಾಗದಲ್ಲಿ ಕೂತು ಹೇಳ್ತೀನಿ, ನಿನ್ನ ಗಂಡ ನಿನಗೆ ದ್ರೋಹ ಮಾಡಲ್ಲ, ಎಲ್ಲ ಒಳ್ಳೆಯದೇ ಆಗುತ್ತೆ. ಏನೋ ಒಂಚೂರು ನಿನಗೆ, ಯಾಕಂದರೆ ನೀನು ಕೂಡ ಅಂಥದ್ದೇನೋ ತಪ್ಪು ಮಾಡಿ ಬಂದಿರೋದ್ರಿಂದ ಇಲ್ಲೂ ಕೂಡ ಅಂಥದ್ದು ನಡೀತಾ ಇದೆಯೇನೋ ಅಂತ ನಿನಗನ್ಸುತ್ತೆ. ಹೌದಣ್ಣ. ನಮ್ಗೆ ಎಷ್ಟು ನರ್ಕ ಕೊಟ್ರು ಅವಾಗೆಲ್ಲ ಅದೇ ಅನ್ಕೋತಿದ್ದಣ್ಣ ನಾನು. ಹೌದು ಹೌದು ಹೌದು. ಈಗ ಯಾವುದೋ ಬೇರೆ ದೇಶದವನಿಗೆ ನಮ್ಮ ಮೈಸೂರು ಪಾಕ್ ತಗೊಂಡೋಗ್ಬಿಟ್ಟು ತಗೊಳ್ರಿ ಚೆನ್ನಾಗಿದೆ ಅಂದರೆ ಏನದು ಅಂತ ನಾವು, ಯಾರಿಗೆ ಮೈಸೂರು ಪಾಕ್ ಬಗ್ಗೆ ಈಗಾಗಲೇ ಗೊತ್ತಿತ್ತೋ ಅವನಿಗೆ ತಗೊಳ್ರಿ ಮೈಸೂರು ಪಾಕ್ ಅನ್ನೋದು ಬೇಡ, ಬಾಕ್ಸ್ ನೋಡೇ ಕಿತ್ಕೊಂಡು ತಿಂದುಬಿಡ್ತಾನೆ. ಯಾರಿಗೆ ಅದರ ಬಗ್ಗೆ ಗೊತ್ತಿತ್ತೋ ಅದಕ್ಕೆ ಅವನಿಗೆ ಬಿಡಿಸಿ ಏನು ತುಂಬ ಹೇಳೋದು ಬೇಕಿಲ್ಲ. ಹಂಗೆ ನಿನಗೂ ಕೂಡ ಇಂಥದ್ದೇನೋ ತಪ್ಪು, ನೀನು ಹೋಗೇ ಇಲ್ಲ, ನೀನು ತುಂಬ ಚೆನ್ನಾಗಿ ಬಂದವಳು ಅಂದಿದ್ರೆ ಗಂಡನ ವಿಚಾರದಲ್ಲಿ ನೀನಿಷ್ಟು ಆಳವಾಗಿ ಹೋಗ್ತಿರ್ಲಿಲ್ಲ. ಬಟ್ ನಿಂದು ಅಂಥದ್ದೇನೋ ನಡೆದಿರೋದ್ರಿಂದ ಇವನು ಹಂಗೆ ಇರ್ಬೋದು ಅಂತ ನಿನಗೂ ಅನಿಸುತ್ತೆ. ಯಾಕಂದರೆ ಒಬ್ಬ ಕಳ್ಳನಿಗೆ ಬೇರೆ ಎಲ್ಲರೂ ಕೂಡ ಕಳ್ಳರಾಗೆ ಕಾಣ್ತಾರಂತೆ. ಅವನು ನನಗೆ ಕಳ್ಳ ಇರ್ಬೋದೇನೋ ಅಂತ. ಹಂಗೆ ನಿಂದೊಂಚೂರಿಂದ ಅಂಥದ್ದೇನೋ ಗೊತ್ತಿದ್ದೋ ಗೊತ್ತಿಲ್ಲದೆ ಆಗಿರೋದ್ರಿಂದ ಅಯ್ಯೋ ನಾನು ಬಿಟ್ಟೆ ಇವರು ಹಂಗೆ ಮಾಡ್ತವ್ರಲ್ಲಪ್ಪ, ಅಥವಾ ಇವ್ರು ಇನ್ನೂ ಹಿಂಗೆ ಇದ್ದಾರಲ್ಲಪ್ಪ ಅಂತ. ಹಾಗಾಗಿ ನೀನು ಬಿಟ್ಟಿದ್ದು, ನೀನು ಒಳ್ಳೆ ಶುದ್ಧ ರೀತಿಯಲ್ಲಿರೋದು, ಇದೆಲ್ಲ ನೀನು ಭಗವಂತನಿಗೆ ಕೊಡುವ ಉಡುಗೊರೆ. ಅದು ಬಿಟ್ಟು ಇವ್ರು ಯಾರಿಗೋಸ್ಕರನೂ ನೀನು ಬಿಟ್ಟಿದ್ದಲ್ಲ. ಅದು ಒಳ್ಳೇದು, ಅದಕ್ಕೆ ನಾನು ಹಿಂಗಿದ್ದೀನಿ, ಅದಕ್ಕೆ ಬಿಟ್ಟಿದ್ದೀನಿ. ನನಗ ಅರ್ಥ ಮಾಡ್ಕೊಳಲ್ಲ, ಅನರ್ಥ, ಬರೀ ಅನರ್ಥ. ಏನು ಮಾತಾಡೋಕೆ ಹೋಗ್ಬೇಡವ, ಆದಷ್ಟು ಮೌನವಾಗಿ ನಿನ್ನ ಮೌನವಾಗಿ ಅದು ಒಂದೇ ಇರ್ತೀನಿ. ಕಡಿಮೆ ಮಾತಾಡೋದು ಎಲ್ಲದಕ್ಕಿಂತ ದೊಡ್ಡ ಔಷಧಿ. ಮೊನ್ನೆ ಹೇಳ್ತಾ ಇದ್ದೆ ಸತ್ಸಂಗದಲ್ಲಿ, ಎಷ್ಟು ಕಡಿಮೆ ಮಾತಾಡ್ತೀಯೋ ಮತ್ತೆ ಸಮಾಧಾನವಾಗಿ ಮಾತಾಡು, ಅರ್ಥಪೂರ್ಣವಾಗಿ ಮಾತಾಡು, ತೂಕದ ಮಾತುಗಳನ್ನಾಡು. ಮತ್ತೆ ಮಾತಾಡುವ ಸಮಯದಲ್ಲಿ 4 ಜನ ಅಥವಾ ಅಯ್ಯೋ ನಮ್ಮಮ್ಮ ಅಪರೂಪಕ್ಕೆ ಮಾತಾಡ್ತಾವಳೆ, ಏನು ಹೇಳ್ತಾವಳಪ್ಪ ಅಂತ ಕೇಳಿಸ್ಕೊಳೋ ಅಷ್ಟು ಇರ್ಬೇಕು ಮಕ್ಕಳು. ಅಯ್ಯೋ ಅವ್ರದ್ದು ಯಾವಾಗಲೂ ಇದ್ದಿದ್ದೆ ಅಂತ ಮುಂದಕ್ಕೆ ಹಂಗಿರಬಾರ್ದು. ಇವ್ರು ಹಂಗೆ ಮಾಡ್ತಾರ. ಅವ್ರದ್ದು ಬಿಡು, ಮಕ್ಳನ್ನ ನೋಡ್ಕೊ, ತಂದಾಕೋದನ್ನು ತಂದಾಕ್ತಾರೆ, ಚೆನ್ನಾಗಿ ಗೌರವಾನ್ವಿತವಾಗಿ ಬದುಕು. ಅಲ್ಲೇನು ಅಂತ ತಪ್ಪು ನಡೀತಾ ಇಲ್ಲ, ತುಂಬ ಕೆಣಕಕ್ಕೆ ಹೋಗ್ಬೇಡ, ಅದು ಒಳ್ಳೇದಲ್ಲ. ಆಯ್ತಲ್ಲ? ಶುಭವಾಗ್ಲಿ ತಾಯಿ. ನೋಡಿ ಕತೆ, ಯಾವುದೇ ಹೆಣ್ಣುಮಗಳು ಮದುವೆಗೆ ಮುಂಚೆ ಮಾಡಿಕೊಂಡ ಕೆಲವು ಎಡವಟ್ಟುಗಳು ಹೇಗೆ ಮದುವೆಯ ನಂತರ ತೊಂದರೆ ಕೊಡ್ತವೆ ಅನ್ನೋದಕ್ಕೆ ಈ ಹುಡುಗಿ ಸಾಕ್ಷಿ. ಇಂಥ ತುಂಬ ಕತೆಗಳು ಕೇಳಿದ್ದೀನಿ. ಮದುವೆಗೆ ಮುಂಚೆ ಲವ್ ಮಾಡ್ತಿದ್ಲು ಅನ್ನೋ ಕಾರಣಕ್ಕೆ ಅವಳನ್ನು ಕಾಲೇಜ್ ಬಿಡಿಸಿ ಸಡನ್ನಾಗಿ ಮದುವೆ ಮಾಡಿ, ಇಷ್ಟವಿಲ್ಲದವ್ರ ಜೊತೆ ಮದುವೆ ಮಾಡಿ, ಎಲ್ಲಿ ನಮ್ಮ ಮರ್ಯಾದೆ ತೆಗೆದುಬಿಡ್ತಾಳೆ ಹಿಂಗೆ ಕಾಲೇಜಿಗೆ ಕಳಿಸಿದ್ರೆ ಅಂತ ಸಡನ್ನಾಗಿ ಯಾರಿಗೋ ಒಬ್ಬನಿಗೆ ಮದುವೆ ಮಾಡಿ ಆ ಹುಡುಗಿ ಜೀವನ ಕತ್ಲಲ್ಲಿ ಕಳೆಯೋ ಥರ ಮಾಡಿರೋದು ಇದೆ. ಅಂದರೆ ಮದುವೆಗೆ ಮುಂಚೆ ಏನು ಪ್ರೀತಿ ಆಗಬಾರ್ದ? ನನಗನ್ಸುತ್ತೆ ಮದುವೆಗೆ ಮುಂಚೆ ಪ್ರೀತಿ ಆಗಬಾರ್ದ ಅನ್ನೋದಕ್ಕಿಂತ
ಒಂದು ಲೈಫ್ ಚೆನ್ನಾಗಿ ಓದಿ ಒಂದು ಜಾಬ್ ಅಥವಾ ಒಂದು ಮಟ್ಟಕ್ಕೆ ಬಂದಾದ ಮೇಲೆ ನಿಮ್ಮ ಜೀವನದ ಸಂಗಾತಿಯನ್ನು ಒಬ್ಬರ ಮೇಲೆ ಪ್ರೀತಿ, ಒಬ್ಬರ ಮೇಲೆ ಅವರೇ ಮದುವೆ. ಅದು ಏನು ದನಕರುಗಳ ಸೆಂತೆನಾ? ಈ ಹಸ ನೋಡಿದೆ, ಇದು ಯಾಕೆ ಇಷ್ಟ ಆಗಲಿ, ಆ ಹಸ ನೋಡಿದೆ, ಅದು ಯಾಕೆ ಇಷ್ಟ, ನೋಡೋದು ಬೇರೆ. ಬಟ್ 3 ವರ್ಷ ರಿಲೇಷನ್ಶಿಪ್ಪಲ್ಲಿ ಇದ್ಬಿಟ್ಟು ಆಮೇಲೆ ಅದು ಬೇಡ, ಮತ್ತು 3 ವರ್ಷ, ಮತ್ತೆ 1 ವರ್ಷ, ಮತ್ತು 6 ತಿಂಗಳು, ಹಿಂಗೆ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡು ಮಕ್ಕಳು ಬದುಕಲ್ಲಿ ಹಿಂಗೆ ಹೋಗ್ಬಿಟ್ಟು ಆಮೇಲೆ ಕಡೆಗೆ ಯಾವುದೋ ಒಂದು ಆಯ್ಕೆ ಮಾಡ್ಕೊಳ್ತೀನಿ. ನೋ ಅದಂಗೆ ಆಗಬಾರ್ದು. ನಿಧಾನಿಸಿ ಆದರೂ ಒಂದು ಹೆಣ್ಮಕ್ಳು ಅದು ಗೌರವಾನ್ವಿತವಾಗಿ, ಈಗ ಸುಮ್ಮನೆ ಉಗಣಪ್ಪ ಏನು ಪರೀಕ್ಷೆ ಮಾಡಬಾರ್ದು ಅಂತ ಹೋಗಿ ನುಗ್ಬಿಟ್ಟು ಮದುವೆ ಆಗ್ಬಿಡೋದು ಅಂತಲ್ಲ. ನೋಡಿ ಮಾತಾಡಿಸಿ ಒಪ್ಪಿಗೆ ಆದರೆ ಪ್ರೀತಿಯಲ್ಲಿ ಬೀಳಿ ಮುಂದುವರಿರಿ, ಆಮೇಲೆ ಮದುವೆ ಆಗಿ ಅಥವಾ ಮದುವೆ ಆಗ್ಬಿಟ್ಟು ಪ್ರೀತಿ ಮಾಡಿ, ಫೈನ್, ತೊಂದರೆ ಇಲ್ಲ. ಬಟ್ ನೀವು ವರ್ಷಾನುಗಟ್ಲೆ ಅದು ಅಪ್ಪ ಅಮ್ಮ ಒಪ್ತಾರ ಇಲ್ವಾ, ಇನ್ನು ನಾನು ಓದ್ತಾ ಇರೋನು, ಅವಳು ಓದ್ತಾ ಇರೋಳು, ಅಥವಾ ಇನ್ನೊಬ್ರಿಗೂ ಜಾಬ್ ಇಲ್ಲ, ಅಥವಾ ನಾಳೆ ಏನೂ ಗೊತ್ತಿಲ್ಲ, ಸುಮ್ಮನೆ ಪ್ರಪೋಸ್ ಮಾಡಿ ಸುಮ್ಮನೆ ರಾತ್ರೆಲ್ಲ ಮಾತಾಡಿ ಸುಮ್ಮನೆ ರಾತ್ರೆಲ್ಲ ಕನಸು ಕಟ್ಕೊಂಡು ಯಾವುದೋ ಒಂದು ಗಳಿಗೆ ಬರುತ್ತೆ. ಇವಳು ಹುಡುಗಿ ಡಿಗ್ರಿ ಮುಗಿದ ತಕ್ಷಣ ಯಾರು ದುಡ್ಡಿರೋ ಹುಡುಗನ ನೋಡಿ ಮದುವೆ ಮಾಡ್ತಾರೆ. ಇವನು ಎಲ್ಲೋ ಹೋಗಿ ಬಾರಲ್ಲಿ ಕೂತ್ಕೊಂಡು ಮದ್ಯಪಾನ ಮಾಡ್ಕೊಂಡು ಜೀವನ ಹಾಳು ಮಾಡ್ಕೊಳ್ತಾರೆ. ಹಂಗೆಲ್ಲ ಮಾಡ್ಕೊಳ್ಬಾರ್ದು ಅಲ್ವಾ? ಸ್ವಲ್ಪ ಪ್ರಬುದ್ಧವಾಗಿ ತಗೊಳ್ಬೇಕು ಇವನ್ನೆಲ್ಲ. ಇಲ್ಲ ಅಂದರೆ ಈ ಥರ ನೋಡಿ, ಈಕೆ ಮದುವೆಗೆ ಮುಂಚೆ ಯಾವುದೋ ಹುಡುಗ ಕೆಡಿಸಿಬಿಟ್ಟ ಅಂತ ಹೇಳಲಿಕ್ಕಾಗಲ್ಲ. ಈಕೆನೂ ಕೂಡ ತಪ್ಪು ಮಾಡಿದ್ದಾಳೆ ಒಪ್ಪಿಗೆಯಿಂದಲೇ. ಹಾಗಾಗಿ ಅದು ಮುಂದೆ ಗೊತ್ತಾಯಿತು, ಗಂಡ ಈಗ ನರಕ ತೋರಿಸ್ತಾವನೆ. ದಯವಿಟ್ಟು ಹೆಣ್ಮಕ್ಳು ಎಚ್ಚರಿಕೊಳ್ಳಿ. ಇದು ಯಾರಿಗೂ ಗೊತ್ತಾಗಲ್ಲ ಬಿಡು ಅಂತ ತಪ್ಪೆಜ್ಜೆ ಇಟ್ಟು ಆಮೇಲೆ ಇಲ್ಲ ಯಾವುದನ್ನು ಮುಚ್ಚಿಡ್ಲಿಕ್ಕಾಗಲ್ಲ. ಆದಷ್ಟು ಒಳ್ಳೆ ದಾರಿಯಲ್ಲಿ ಬದುಕಿ. ಶುಭವಾಗಲಿ.